ಚಳಿಗಾಲದಲ್ಲಿ ಟ್ರಿಗರ್ಸ್ ಅಂತ ನಾವು ಏನು ಹೇಳ್ತೀವೋ ಅದು ತುಂಬ ಜಾಸ್ತಿ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಏನು ಅಂತಂದರೆ ರೆಸ್ಪಿರೇಟರಿ ಇನ್ಫೆಕ್ಷನ್. ಚಳಿಗಾಲದಲ್ಲಿ ಈ ಗಾಳಿ ಏನಿದೆಯೋ ಏರ್ ತುಂಬ ಡ್ರೈ ಆಗಿರುತ್ತೆ. ಗಾಳಿ ವಿಂಟರ್ ಸೀಸನಲ್ಲಿ ತುಂಬ ದಟ್ಟವಾಗಿ ನಿಬಿಡವಾಗಿರುತ್ತೆ. ಸೊ ಆ ಗಾಳಿಯಲ್ಲಿ ಈ ಸ್ಮೋಕ್, ಡಸ್ಟ್, ಪಾಲನ್ ಗ್ರೈನ್ಸು ಈಸಿಲಿ ಟ್ರ್ಯಾಪ್ ಆಗುತ್ತೆ. ಜೊತೆಯಲ್ಲೇ ಹೊಗೆನೂ ಬರುತ್ತೆ. ಇದ್ದಲ್ನ ಬರ್ನ್ ಮಾಡಿದಾಗ, ಕಟ್ಟಿಗೆನ ಬರ್ನ್ ಮಾಡಿದಾಗ ಹೊಗೆ ಬರುತ್ತೆ. ಇದು ಡೆಫಿನೆಟ್ಲಿ ಅಸ್ಥಮೆಟಿಕ್ಸ್ ಇಂಡಿವಿಜುವಲ್ಸ್ ಸ್ವಲ್ಪ ಜೋರಾಗೆ ಎಫೆಕ್ಟ್ ಆಗುತ್ತೆ. ಒಂದೇನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅಂತಂದರೆ ಆಸ್ತಮನ ಟ್ರಿಗರ್ ಮಾಡುವಂತಹದ್ದು ಮೇಜರ್ ಆಗಿ ಇಂಡೋರ್ ಅಲರ್ಜನ್ಸ್. ವಂಶವಾಹಿನಿಯಲ್ಲಿ ಬರುತ್ತೆ, ಸುಮಾರು ಜನರಿಗೆ ಹೆರಿಡಿಟರಿ ಆಗಿ ಬರುತ್ತೆ, ಜೀನ್ ಲೆವೆಲ್ಗೆ ಪ್ರೋಗ್ರಾಮ್ ಆಗಿರುತ್ತೆ. ತುಂಬ ಜಾಸ್ತಿ ಧೂಳಿದೆ, ಹೊಗೆ ಇದೆ ಅಂತಂದರೆ ನೀವು ಕೆಮ್ತೀರಾ, ನಾನು ಕೆಮ್ತೀನಿ. ಲೋವರ್ ಇಮ್ಯುನಿಟಿಯಿಂದ ಆಗಿರೋದಲ್ಲ, ಇನ್ಫ್ಯಾಕ್ಟ್ ಅವ್ರದ್ದು ಎಕ್ಸಾಜರೇಟೆಡ್ ಇಮ್ಯುನಿಟಿ, ಎಕ್ಸಾಜರೇಟೆಡ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಬೇರೆ ಜನರಿಗೆ ಏನು ನಾರ್ಮಲ್ ಅಂತ ಇರುತ್ತೋ ಅದು ಇವ್ರ ಬಾಡಿ ತುಂಬ ವೈಲೆಂಟ್ಲಿ ಫೈಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡುತ್ತೆ. ಇವರು ಸ್ವಲ್ಪ ಒಂದು 4 ಹೆಜ್ಜೆ ನಡೆದ್ರೂ ಕೂಡ ಒಂಥರ ಉಬ್ಸ ಆಗೋದು. ಕೆಮ್ಮು ಇಸ್ ಅ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಅಸ್ಥಮೆಟಿಕ್ಸಲ್ಲಿರುತ್ತೆ. ಒಂಥರ ತುಂಬ ತಿಕ್ಕಾಗಿ ಕಫ ಫಾರ್ಮ್ ಆಗೋದಕ್ಕೆ ಶುರು ಆಗುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಶುರು ಆಗೋಯ್ತು ಅಂತಂದರೆ ಹಸಿರು ಬಣ್ಣ, ಹಳದಿ ಬಣ್ಣ ಕೂಡ ಕಫ ಬರಬಹುದು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಚಳಿಗಾಲ ಬಂತು ಅಂತ ಹೇಳಿದ್ರೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ ಅಂತ ಅರ್ಥ. ಅದರಲ್ಲೂ ಕೂಡ ಉಸಿರಾಟದ ಸಮಸ್ಯೆ ಇರೋರಿಗೆ ಈ ಒಂದು ಚಳಿಗಾಲ ಒಂದು ರೀತಿಯಾಗಿ ವಿಲನ್ ಥರನೇ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬಿಸಿಲು ಟೈಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಚಳಿ ಟೈಮ್ ಬಂತು ಅಥವಾ ವಿಂಟರ್ ಸೀಸನ್ ಬಂತು ಅಂತ ಹೇಳಿದ್ರೆ ಉಸಿರಾಟದ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ಹೇಳೋದನ್ನು ನಾವು ಕೇಳಿರ್ತೀವಿ. ಹಾಗಾಗಿ ಈ ಚಳಿಗಾಲದಲ್ಲಿ ಯಾಕೆ ಈ ಒಂದು ಉಬ್ಬಸ ಆಗಿರ್ಬೋದು ಅಥವಾ ನಾವೇನು ಹೇಳ್ತೀವಿ ಅಸ್ತಮ, ಸೊ ಇದು ಯಾಕೆ ಹೆಚ್ಚಾಗುತ್ತೆ, ಸೊ ಅಸ್ತಮ ಬರೋದಕ್ಕೆ ಮುಖ್ಯ ಕಾರಣಗಳು ಏನು, ಈ ಟೈಮಲ್ಲಿ ಉಲ್ಬಣಿಸೋದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ಕೆ, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್, ಕಾವೇರಿ ಹಾಸ್ಪಿಟಲ್, ಮಾರತ್ಹಳ್ಳಿ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈಗ ಚಳಿ ಟೈಮ್ ಬಂತು ಅಂತ ಹೇಳಿದ್ರೆ ಶೀತ, ಕೆಮ್ಮು, ನೆಗಡಿ ಒಂದು ಕಡೆಯಾದರೆ ಇನ್ನೊಂದು ಕಡೆಯಲ್ಲಿ ವೀಸಿಂಗ್ ಪ್ರಾಬ್ಲಮ್, ಉಸಿರಾಟದ ಸಮಸ್ಯೆ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಅದರಲ್ಲೂ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಅಸ್ತಮ ಇರೋರಿಗೆ ಇದು ಒಂದು ರೀತಿ ವರ್ಸ್ಟ್ ಸೀಸನ್ ಅಂತಲೇ ಹೇಳ್ಬೋದು. ಸೊ ಈ ಚಳಿ ಟೈಮಲ್ಲೇ ಅಸ್ತಮ ಯಾಕೆ ಹೆಚ್ಚಾಗುತ್ತೆ, ಇದರ ಹಿಂದೆ ಇರುವಂಥ ವೈಜ್ಞಾನಿಕ ಕಾರಣ ಏನು ಅಂತ? ಓಕೆ, ಇವಾಗ ಏನು ಅಂತಂದರೆ ಚಳಿಗಾಲದಲ್ಲಿ ಟ್ರಿಗರ್ಸ್ ಅಂತ ನಾವು ಏನು ಹೇಳ್ತೀವೋ ಅದು ತುಂಬ ಜಾಸ್ತಿ ಇರುತ್ತೆ. ಟ್ರಿಗರ್ಸ್ ಅಂತಂದರೆ ಮೋಸ್ಟ್ ಕಾಮನ್ ಆಗಿ ನಾವು ಏನು ನೋಡಬಹುದು, ರೆಸ್ಪಿರೇಟರಿ ಇನ್ಫೆಕ್ಷನ್ಸು. ರೆಸ್ಪಿರೇಟರಿ ಇನ್ಫೆಕ್ಷನ್ಸಲ್ಲೂ ಫ್ಲೂ ಅಂತ ನಾವೇನು ಹೇಳ್ತೀವೋ ಅದು ತುಂಬಾ ಜಾಸ್ತಿ ಇರುತ್ತೆ. ಫ್ಲೂ ಟ್ರಾನ್ಸ್ಮಿಷನ್ ಪೀಕಲ್ಲಿರುತ್ತೆ. ಅದರಲ್ಲಿ H1N1, H3N2, RSV ಅನ್ನುವಂತಹ ವೈರಸ್ಗಳು ತುಂಬ ಕಾಮನ್ ಆಗಿ ಈಸಿಯಾಗಿ ಸ್ಪ್ರೆಡ್ ಆಗುವಂತಹ ಟೈಮು. ಸೊ ನಾರ್ಮಲ್ ಜನರಿಗೂ ಕೂಡ ಈ ಟೈಮಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಬಟ್ ಅಂಡರ್ಲೈನ್ ಆಸ್ತಮ ಇದ್ದವರಲ್ಲಿ ಸ್ವಲ್ಪ ಸಿಂಪ್ಟಮ್ಸು ಪ್ರೊನೌನ್ಸ್ಡ್ ಆಗಿರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಏನು ಅಂತಂದರೆ ರೆಸ್ಪಿರೇಟರಿ ಇನ್ಫೆಕ್ಷನ್. ಎರಡನೇದಾಗಿ ಚಳಿಗಾಲದಲ್ಲಿ ಈ ಗಾಳಿ ಏನಿದೆಯೋ ಏರ್ ತುಂಬ ಡ್ರೈ ಆಗಿರುತ್ತೆ. ಸೊ ಡ್ರೈ ಆಗಿರುವಂತಹ ಗಾಳಿನ ಉಸಿರಾಡಿದಾಗ ನಾಳಗಳಲ್ಲಿ ಡ್ರೈನೆಸ್ ಉಂಟಾಗಿ ಉರಿ, ಊತ ಎಲ್ಲ ಉಂಟಾಗುತ್ತೆ. ಸೊ ಇದು ಕೂಡ ಆಸ್ತಮಾನ ಟ್ರಿಗರ್ ಮಾಡುತ್ತೆ. ಸೊ ಹಾಗಾಗಿ ಆಸ್ತಮಾ ತುಂಬ ಫ್ರೀಕ್ವೆಂಟ್ ಆಗಿ ಚಳಿಗಾಲದಲ್ಲಿ ನೋಡಬಹುದು. ಮೂರನೇದಾಗಿ ಏನು ಅಂತಂದರೆ ಈ ಗಾಳಿ ವಿಂಟರ್ ಸೀಸನಲ್ಲಿ ತುಂಬ ದಟ್ಟವಾಗಿ ನಿಬಿಡವಾಗಿರುತ್ತೆ. ಸೊ ಆ ಗಾಳಿಯಲ್ಲಿ ಈ ಸ್ಮೋಕ್, ಡಸ್ಟ್, ಪಾಲನ್ ಗ್ರೈನ್ಸು ಈಸಿಲಿ ಟ್ರ್ಯಾಪ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಪಾಲನ್ ಸಮೇತ, ಡಸ್ಟ್ ಸಮೇತ ಇರುವಂತಹ ಗಾಳಿನ ನಾವು ಉಸಿರಾಡಿದಾಗ ಒಳಗಡೆ ಆಸ್ತಮಾ ಟ್ರಿಗರ್ ಆಗುತ್ತೆ. ಮತ್ತು ಈ ಹಳ್ಳಿ ಕಡೆಯಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ವಿಲೇಜರ್ಸು ಚಳಿಗಾಲದಲ್ಲಿ ಈ ಕಟ್ಟಿಗೆ, ಸೌದೆ ಒಲೆಗೇನು ಉಪಯೋಗಿಸ್ತಾರೋ ಅದನ್ನು ಸುಟ್ಟು ಆ ಶಾಖ ತಗೊಳ್ತಾರೆ. ಸೊ ಆ ಟೈಮಲ್ಲಿ ಆ ಟೆಂಪರೇಚರ್ಗೆ ಅಂತಂದ್ಬಿಟ್ಟು ಯೂಸ್ ಮಾಡ್ತಾರೆ. ಬಟ್ ಜೊತೆಯಲ್ಲೇ ಹೊಗೆನೂ ಬರುತ್ತೆ. ಇದ್ದಲ್ನ ಬರ್ನ್ ಮಾಡಿದಾಗ, ಕಟ್ಟಿಗೆನ ಬರ್ನ್ ಮಾಡಿದಾಗ ಹೊಗೆ ಬರುತ್ತೆ. ಇದು ಡೆಫಿನೆಟ್ಲಿ ಅಸ್ಥಮೆಟಿಕ್ಸ್ ಇಂಡಿವಿಜುವಲ್ಸ್ ಎಲ್ರಿಗೂ ಹಾನಿ ಉಂಟು ಮಾಡುತ್ತೆ. ಬಟ್ ಆಸ್ತಮಾ ಇರುವಂತಹ ಜನರಿಗೆ ಸ್ವಲ್ಪ ಜೋರಾಗಿ ಎಫೆಕ್ಟ್ ಆಗುತ್ತೆ. ಲಾಸ್ಟ್ ಆಗಿ ಏನು ಅಂತಂದರೆ ವಿಂಟರ್ ಸೀಸನಲ್ಲಿ ಸಾಧ್ಯವಾದಷ್ಟು ಮನೆ ಒಳಗಡೆ ಇರಬೇಕು, ಯಾಕಂದರೆ ಹೊರಗಡೆ ಚಳಿ ಆಗ್ತಾ ಇದೆ ಅಂತಂದ್ಬಿಟ್ಟು ಸುಮಾರು ಜನರು ಒಳಗೆ ಇರ್ತಾರೆ. ಸುಮಾರು ಜನರಿಗೆ ನಮ್ಗೆ ಏನು ಹೇಳ್ತಾರೆ ಅಂತಂದರೆ, ಡಾಕ್ಟರ್ ನಾವು ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಹೋಗ್ತೀವಿ, ಶಾಲೆಲ್ಲ ಕಟ್ಕೊಂಡು ಹೋಗ್ತೀವಿ, ಬಟ್ ಸ್ಟಿಲ್ ನನಗೆ ಯಾಕೆ ಟ್ರಿಗರ್ ಆಗುತ್ತೆ. ಒಂದೇನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅಂತಂದರೆ ಆಸ್ತಮನ ಟ್ರಿಗರ್ ಮಾಡುವಂತಹದ್ದು ಮೇಜರ್ ಆಗಿ ಇಂಡೋರ್ ಅಲರ್ಜನ್ಸು. ಸೊ ಮನೆ ಒಳಗಡೆನೆ ಕೂತಾಗ, ಅದರಲ್ಲೂ ಹೌಸ್ ಡಸ್ಟ್ ಮೈಟ್ ಅಂತ ನಾವು ಹೇಳ್ತೀವಿ. ಈ ಡಸ್ಟ್ ಮೈಟ್ ಇಸ್ ನಂಬರ್ 1 ಇನ್ಕ್ರಿಮಿನೇಟಿಂಗ್ ಏಜೆಂಟು. ಇದರಿಂದಲೇ ತುಂಬ ಮ್ಯಾಕ್ಸಿಮಮ್ ಟ್ರಿಗರ್ ಆಗುತ್ತೆ. ಸುಮಾರು ಜನರು ಎಲ್ಲ ಫುಲ್ ಕಂಪ್ಲೀಟ್ಲಿ ಕಿಟಕಿಗಳನ್ನ, ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಒಳಗಡೆ ಕೂತಿದ್ದಾಗ ಅದೇ ಗಾಳಿನ ಉಸಿರಾಡ್ತಾರೆ. ಸೊ ಹಾಗಾಗಿ ಆಸ್ತಮಾ ಟ್ರಿಗರ್ಸ್ ಆಗುವಂತಹದ್ದು ತುಂಬ ಈಸಿಯಾಗಿ ಈ ಟೈಮಲ್ಲಿ ಆಗುತ್ತೆ. ಓಕೆ ಓಕೆ, ಹಾಗಿದ್ರೆ ಮನೆ
ಒಳಗಡೆ ಇರೋದು ಕೂಡ ಅಸ್ತಮಾ ಹೆಚ್ಚಾಗೋದಕ್ಕೆ Absolutely, ಒಂದು absolutely. ಮುಖ್ಯ ಕಾರಣ ಖಂಡಿತವಾಗಿಯೂ, ಆಗುತ್ತೆ ಅಂತ. ಖಂಡಿತವಾಗಿಯೂ. ಓಕೆ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಪೋಲನ್ ಅಲರ್ಜಿ ಅಂತ. ಸೊ ಪೋಲನ್ ಅಲರ್ಜಿ ಅಂತ ಹೇಳಿದ್ರೆ ಈಗ ಯಾವ್ದಾದ್ರು ಒಂದು ಪ್ಲಾಂಟ್ ಇಂದನೋ ಅಥವಾ ಯಾವ್ದಾದ್ರು ಹೂವಿನ ಇದರಿಂದನೋ ಬಂದು ನಮ್ಗೆ ಎಫೆಕ್ಟ್ ಆಗುವಂಥದ್ದು ಅಂತ. ಸೊ ಚಳಿಯಲ್ಲಿ ಯಾಕೆಂದ್ರೆ ಗಾಳಿ ಬೀಸೋದು ಜಾಸ್ತಿ ಇರುತ್ತೆ, ಆ ತರನ ಹೇಗೆ ಅದು ಎಫೆಕ್ಟ್ ಆಗುತ್ತೆ ಆಲ್ರೆಡಿ ಅಸ್ತಮಾ ಇರೋರಿಗೆ ಅಂತ? ಆಲ್ರೆಡಿ ಅಸ್ತಮಾ ಇರೋರ್ದು ಏನು ಅಂತಂದರೆ, ಅಸ್ತಮಾ ಅನ್ನೋದು ವಂಶವಾಹಿನಿಯಲ್ಲಿ ಬರುತ್ತೆ. ಸುಮಾರು ಜನರಿಗೆ ಹೆರಿಡಿಟರಿಯಾಗಿ ಬರುತ್ತೆ, ಜೀನ್ ಲೆವೆಲ್ಗೆ ಪ್ರೋಗ್ರಾಮ್ ಆಗಿರುತ್ತೆ, ಸರಿನಾ? ಅವ್ರ ಏರ್ವೇಸ್ ಏನು ಈಗ ತುಂಬ ಜಾಸ್ತಿ ಧೂಳಿದೆ, ಹೊಗೆ ಇದೆ ಅಂತಂದರೆ ನೀವು ಕೆಮ್ತೀರಾ, ನಾನು ಕೆಮ್ತೀನಿ. ಬಟ್ ಆ ಜನರಿಗೆ ಆ ಥ್ರೆಶೋಲ್ಡ್ ಅಂತ ಏನಿರುತ್ತೋ ಅದು ಸ್ವಲ್ಪ ಲೋವರ್ ಲೆವೆಲಲ್ಲಿ ಸೆಟ್ ಆಗಿರುತ್ತೆ. ಏನು ಆ ಟ್ರಿಗರ್ಸ್ದು ಥ್ರೆಶೋಲ್ಡ್ ಸ್ವಲ್ಪ ಲೋವರ್ ಲೆವೆಲ್. ಸೊ ಹಾಗಾಗಿ ಮಿನಿಮಲ್ ಸ್ಮೋಕ್ ಡಸ್ಟ್ ಏನೇ ಇತ್ತು ಅಂತಂದ್ರೂ ಅವ್ರಿಗೆ ತುಂಬ ಜಾಸ್ತಿ ಟ್ರಿಗರ್ಸು ಬೇಗ ಆಗೋಗುತ್ತೆ. ಸೊ ಪಾಲನ್ ಗ್ರೈನ್ಸ್ ಇವೆಲ್ಲ ಪ್ರೋಟೀನ್ಸೇ. ಸೊ ಇವು ಒಂಥರ ಒಳಗಡೆ ಹೋದಾಗ ಅವ್ರ ಫಾರಿನ್ ಬಾಡಿ ಆ್ಯಕ್ಚುಲಿ ವೈಲೆಂಟ್ಲಿ ರಿಜೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಇದು ಲೋವರ್ ಇಮ್ಯುನಿಟಿಯಿಂದ ಆಗಿರೋದಲ್ಲ, ಇನ್ಫ್ಯಾಕ್ಟ್ ಅವ್ರದ್ದು ಎಕ್ಸಾಜರೇಟೆಡ್ ಇಮ್ಯುನಿಟಿ, ಎಕ್ಸಾಜರೇಟೆಡ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ತುಂಬ ವೈಲೆಂಟ್ಲಿ ಇದು ಒಳಗಡೆ ಬರಲೇ ಕೂಡುದು, ಇದನ್ನು ನಾವು ಹೊಡೆದು ಹೊರಗಾಕಬೇಕು ಅನ್ನೋ ಥರ ಫೈಟ್ ಮಾಡುತ್ತೆ ಅವ್ರ ಬಾಡಿ. ಸೊ ಹಾಗಾಗಿ ಅವ್ರಿಗೆ ತುಂಬ ಬೇಗ ಸಿಂಪ್ಟಮ್ ಪ್ರೆಸೆಂಟೇಷನ್ ಆಗ್ತಾ ಇರುತ್ತೆ. ಸೊ ನನ್ನ ನೆಕ್ಸ್ಟ್ ಕ್ವೆಶನು ಅದೇ ಇತ್ತು ಡಾಕ್ಟರ್. ಹಾಗಿದ್ರೆ ಅಸ್ತಮಾ ಇದ್ದವರಿಗೆ ರೋಗ ನಿರೋಧಕ ಶಕ್ತಿ ಅಥವಾ ನಾವು ಇಮ್ಯುನಿಟಿ ಪವರ್ ಅಂತ ಏನು ಕರಿತೀವಿ, ಸೊ ಅದು ಕಡಿಮೆ ಇರುತ್ತಾ ಅಂತ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರದ್ದು ಏನು ಅಂತಂದರೆ ರೆಸ್ಪಾನ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ವೈಲೆಂಟ್ ಆಗಿ ನಾರ್ಮಲ್ ಪ್ರೋಟೀನ್ಸ್ನು ಕೂಡ ನಾರ್ಮಲ್, ಬೇರೆ ಜನರಿಗೆ ಏನು ನಾರ್ಮಲ್ ಅಂತ ಇರುತ್ತೋ ಅದು ಇವ್ರ ಬಾಡಿ ತುಂಬ ವೈಲೆಂಟ್ಲಿ ಫೈಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡುತ್ತೆ. ಅದು ದಟ್ ಈಸ್ ಜೆನೆಟಿಕಲಿ ಮೀಡಿಯೇಟೆಡ್. ಎಷ್ಟೋ ಸತಿ ಪಾರಂಪರ್ಯವಾಗಿ ತಂದೆ ತಾಯಿಯಿಂದ ಅಜ್ತಾತನಿಂದ ಆ ಥರ ಜೀನ್ಸ್ ಬಂದಿರುತ್ತೆ. ಸೊ ಹಾಗಾಗಿ ಅವ್ರದ್ದು ಇಮ್ಯುನಿಟಿ ನ್ಯಾಚುರಲಿ ಏನೂ ಡೌನ್ ಇರೋದಿಲ್ಲ, ಬಟ್ ಹೈಪರ್ ಎಕ್ಸಾಜರೇಟೆಡ್ ರೆಸ್ಪಾನ್ಸ್ ಇರುತ್ತೆ. ಓಕೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಶ್ವಾಸಕೋಶದಲ್ಲಿ ಏನು ಚೇಂಜಸ್ ಆಗುತ್ತೆ ಡಾಕ್ಟರ್? ಈಗ ಅಸ್ತಮಾ ಇದ್ದವರಿಗೆ ಕೋಲ್ಡ್ ವೆದರು ಪ್ಲಸ್ ಪೋಲನ್ ಅಲರ್ಜಿ, ನೀವು ಹೇಳ್ದಂಗೆ ಮನೆಯಲ್ಲೇ ಕೂರೋದು ಅಥವಾ ಡಸ್ಟಿಗೆ ಎಕ್ಸ್ಪೋಸ್ ಆಗೋದು, ಸೊ ಈ ಥರ ಎಲ್ಲ ಆದಾಗ ಶ್ವಾಸಕೋಶದ ಒಳಗಡೆ ಆ ಗಾಳಿ ಚೀಲದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ, ಹೇಗೆ ಅಂತ? ಮೇನ್ಲಿ ಏನು ಅಂತಂದರೆ ಈ ನಾಳಗಳಲ್ಲಿ ಏರ್ವೇಸ್ ಇರುತ್ತಲ್ಲ, ಅದು ಸಣ್ಣ ನಾಳಿಕೆಗಳಲ್ಲಿ ಏನಾಗುತ್ತೆ ಅಂತಂದರೆ ಉರಿಭೂತ ಉಂಟಾಗುತ್ತೆ, ಇನ್ಫ್ಲಮೇಷನ್, ಅಲರ್ಜಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಈ ಅಲರ್ಜಿಕ್ ಇನ್ಫ್ಲಮೇಷನ್ ಆದಾಗ ಅದರಲ್ಲಿ ಈ ಮ್ಯೂಕಸ್ ಪ್ರೊಡಕ್ಷನ್ ತುಂಬ ಜಾಸ್ತಿ, ಕಫ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗುತ್ತೆ. ಅದು ಇನ್ನೂ ಕೂಡ ಇದರದ್ದು ಶ್ವಾಸ ಒಳಗಡೆ ಸುತ್ತಳತೆಯನ್ನು ಕಡಿಮೆ ಮಾಡುತ್ತೆ, ಸರ್ಕಂಫರೆನ್ಸ್ನ ಕಡಿಮೆ ಮಾಡಿಬಿಟ್ಟು ಗಾಳಿ ಆಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅವ್ರುಗಳಿಗೆ. ಸೊ ಈಗ ಒಂದು ಸಣ್ಣ ಪೆನ್ ಕ್ಯಾಪಲ್ಲಿ ಊದಿದ್ರೆ ಹೇಗೆ ಸಿಳ್ಳೆ ಥರ ಶಬ್ದ ಕೇಳಿಸುತ್ತೋ, ಅದೇ ಥರ ಅವ್ರಿಗೂ ಕೂಡ ಈ ಕಿರಿದಂಥ ಶ್ವಾಸನಾಳಗಳಲ್ಲಿ ಗಾಳಿ ಆಡಬೇಕಾದ್ರೆ ಈ ವಿಸಿಲಿಂಗ್ ಥರ ಸೌಂಡ್, ವೀಸಿಂಗ್ ಅಂತ ನಾವೇನು ಹೇಳ್ತೀವೋ ಅದು ಕೇಳಿಸುತ್ತೆ. ಸೊ ವೀಸಿಂಗ್ ಬರ್ತಾ ಇದೆ ಅಂತಂದರೆ ಅದರ ಅರ್ಥ ಏನು, ಒಳಗಡೆ ಸಾಕಷ್ಟು ಗಾಳಿ ಹೋಗ್ತಾ ಇಲ್ಲ ಅಂತಂದರೆ ಸರಿಯಾದ ಇದರಲ್ಲಿ ಅವ್ರಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಇನ್ಫ್ಲಮೇಷನಲ್ಲಿ ಒಂದಿಷ್ಟು ಪರ್ಮನೆಂಟ್ ಚೇಂಜಸ್ ಬಂದ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೆ ಅಂತಂದರೆ ವರ್ಷಕ್ಕೆ 1 ಸತಿ 2 ಸತಿ ಅಂತ ಬರುತ್ತೆ, ಏನೋ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಇಮಿಡಿಯೇಟ್ಲಿ ಹೋಗಿಬಿಡುತ್ತೆ. ಸಮಯ ಕಳೆದಂಗೆ ಪದೇ ಪದೇ ಒಂದೇ ಜಾಗದಲ್ಲಿ ರಿಪೀಟೆಡ್ ಆಗಿ ಇಂಜುರಿ ಆಗ್ತಾ ಇದ್ದಂಗೆ ಒಂಥರ ಪರ್ಮನೆಂಟ್ ಚೇಂಜಸ್ಸು ಸೆಟ್ಲ್ ಆಗಿಬಿಡುತ್ತೆ. ಸೊ ಅದು ಶ್ವಾಸನಾಳಗಳಲ್ಲಿ ಅಂತ ಮಾತ್ರ ಇಲ್ಲ, ಇವಾಗ ಹೇಗೆ ಈ ಬಾಕ್ಸರ್ಸ್ ಎಲ್ಲ ಕಂಟಿನ್ಯೂಸ್ಲಿ ಪಂಚಿಂಗ್ ಮಾಡಿದರೆ ಕೈಗಳಲ್ಲಿ ಕ್ಯಾಲಸ್ ಫಾರ್ಮೇಷನ್ ಕಲ್ ಥರ ಆಗಿಬಿಟ್ಟಿರುತ್ತೋ, ಅದೇ ಥರ ಶ್ವಾಸನಾಳಗಳಲ್ಲೂ ಕೂಡ ಪದೇ ಪದೇ ರಿಪೀಟೆಡ್ ಇಂಜುರಿ ಆಗೋದ್ರಿಂದ ಒಂದಿಷ್ಟು ಪರ್ಮನೆಂಟ್ ಬದಲಾವಣೆಗಳು ಬಂದ್ಬಿಡುತ್ತೆ. ಆ ಥರ ಪರ್ಮನೆಂಟ್ ಬದಲಾವಣೆಗಳು ಬಂದರೆ ಇವರು ಸ್ವಲ್ಪ ಒಂದು 4 ಹೆಜ್ಜೆ ನಡೆದ್ರೂ ಕೂಡ ಒಂಥರ ಉತ್ಸಾಹ ಆಗೋದು, ಮತ್ತು ಉಸಿರುಗಟ್ಟೋದು, ಎದೆಬಿಗಿತ ಆಗೋದು, ಇಂಥವೆಲ್ಲ ಆಗುತ್ತೆ. ಓಕೆ ಡಾಕ್ಟರ್, ಈಗ ಅಸ್ತಮಾ ಇದ್ದವರಿಗೆ ಎಲ್ಲ ಫ್ಯಾಕ್ಟರ್ಸ್ನಿಂದಾಗಿ ಮತ್ತೆ ಟ್ರಿಗರ್ ಆಗುತ್ತೆ ಚಳಿ ಟೈಮಲ್ಲಿ ಅಂತ ಹೇಳಿದ್ರೆ, ಈಗ ಮನೆಯಲ್ಲೇ ಇದ್ದಾಗ ನಮಗೆ ಕೆಲವೊಂದಿಷ್ಟು ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಅದರಲ್ಲಿರುವಂಥ ಧೂಳು, ಅಥವಾ ಮನೆಯಲ್ಲಿ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದಾಗ ಬೇರೆ ಆಪ್ಷನ್ ಇರೋದಿಲ್ಲ, ಅವರೇ ಮಾಡಬೇಕಾಗತ್ತೆ. ಬಟ್ ಸ್ಟಿಲ್ ಅಸ್ತಮಾ ಇದೆ, ಬೇರೆ ಕೆಲಸ ಬೇರೆ ಯಾರು ಮಾಡೋದಕ್ಕಾಗಲ್ಲ, ಅವರೇ ಮಾಡಬೇಕಾಗತ್ತೆ. ಸೊ ಈ ಥರ ಧೂಳಿಗೆ ಜಾಸ್ತಿ ಎಕ್ಸ್ಪೋಸ್ ಆದಾಗಲೂ ಎಷ್ಟು ಟ್ರಿಗರ್ ಆಗುತ್ತೆ ಅಸ್ತಮಾ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಏನು ಅಂತಂದರೆ ಇವಾಗ ನೀವು ಸ್ಪೆಸಿಫಿಕಲಿ ಈ ಬ್ಲ್ಯಾಂಕೆಟು, ಬೆಡ್ಡಿಂಗ್ಸು, ಕಾರ್ಪೆಟ್ಸ್ ಬಗ್ಗೆ ಕೇಳ್ತಾ ಇದ್ರಲ್ಲ. ಸೊ ಇದರಲ್ಲಿ ಇನ್ಫ್ಯಾಕ್ಟ್ ನಾರ್ಮಲ್ ಬೆಡ್ಡಿಂಗಲ್ಲಿ, ಆವ್ರೇಜ್ ಸೈಜ್ ಬೆಡ್ಡಿಂಗಲ್ಲಿ ಡಸ್ಟ್ ಮೈಟ್ ಅಂತ ನಾನು ಏನು ಹೇಳ್ತಾ ಇದ್ನೋ, ಅದೊಂಥರ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಒಂದು ಸಣ್ಣದು ಆರ್ಗ್ಯಾನಿಸಮ್, ಅದು ಒಂದು ಸಣ್ಣದು ಕ್ರಿಮಿ ಥರ ಇರುತ್ತೆ. ಇದನ್ನು ಉಸಿರಾಡಿದಾಗ ಡೆಫಿನೆಟ್ಲಿ ಜನರಿಗೆ ಟ್ರಿಗರ್ ಆಗುತ್ತೆ. ಆವ್ರೇಜ್ ಬೆಡ್ಡಲ್ಲೇ ಒಂದು 15 ಲಕ್ಷ ಅಷ್ಟು ಡಸ್ಟ್ ಮೈಟ್ಗಳಿರುತ್ತೆ.
ನಾವು ಮಲಗುವಂತಹ ಬೆಡ್ಡಲ್ಲೇ ಇರುತ್ತೆ. ಅದಲ್ಲದೆ ಯಾರ ಮನೆಗಳಲ್ಲಿ ಕಾರ್ಪೆಟ್ ಹಾಕಿರ್ತಾರೋ, ಅದು ಎಸ್ಪೆಷಲಿ ವಾಲ್ ಟು ವಾಲ್ ಕಾರ್ಪೆಟ್ಸ್ ಅಂತ ಫುಲ್ ಎಲ್ಲ ಕಾರ್ನರ್ಗಳನ್ನು ಕವರ್ ಮಾಡುವ ಥರ ಹಾಕಿರ್ತಾರೋ, ಅದರಲ್ಲೂ ನಾರ್ಮಲ್ ಏನೋ ಈ ನಯವಾದ ಸರ್ಫೇಸ್ನ ಕಂಪೇರ್ ಮಾಡಿಕೊಂಡ್ರೆ ಆ ಥರ ಒಂದು ಕಾರ್ಪೆಟಲ್ಲಿ ಆಲ್ಮೋಸ್ಟ್ 10 ಟೈಮ್ಸ್ ಜಾಸ್ತಿ ಡಸ್ಟ್ ಮೈಟ್ಗಳಿರುತ್ತೆ. ಈ ಥರ ಒಂದು ಎನ್ವೈರ್ಮೆಂಟಲ್ಲಿ ಇರುವಂತಹ ಆಸ್ತಮ್ಯಾಟಿಕ್ ಇಂಡಿವಿಜುವಲ್ಸ್ಗೆ 4 ಟೈಮ್ಸ್ ಆಸ್ತಮಾ ಟ್ರಿಗರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದು ಬರೀ ಕಾರ್ಪೆಟ್ ಅಲ್ಲದೆ ಬ್ಲ್ಯಾಂಕೆಟು ಕೂಡ. ಇನ್ಫ್ಯಾಕ್ಟ್ ನಾವು ಏನು ಅಂತಂದರೆ 24 ಅವರ್ಸಲ್ಲಿ ಆಲ್ಮೋಸ್ಟ್ 8 ಅವರ್ಸ್ ನಾವು ಏನೋ ಬೆಡ್ರೂಮಲ್ಲಿ ಇರ್ತೀವಿ, ಮಲಗಿರ್ತೀವಿ ಅಲ್ವೇ. ಸೊ ಆಲ್ಮೋಸ್ಟ್ 1/3 ಆಫ್ ದ ಟೈಮ್ ನಾವು ಆ್ಯಕ್ಚುಲಿ ಬೆಡ್ರೂಮಲ್ಲಿ ಇರ್ತೇವೆ. ಸೊ ಬ್ಲ್ಯಾಂಕೆಟಲ್ಲಿ ಕೂಡ ಈ ಒಂದು ಡಸ್ಟ್ ಮೈಟ್ ಅನ್ನೋದು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರುತ್ತೆ. ಓವರ್ ನೈಟ್ ಮಲಗಿದ್ದಾಗ ಅದನ್ನೆಲ್ಲ ಫುಲ್ ಬ್ರೀತ್ ಮಾಡ್ತಾ ಇರ್ತೀವಿ. ಹಾಗಾಗಿ ಬೆಳಗ್ಗೆ ಎದ್ದಾಗ ಅದರದ್ದು ಸಿಂಪ್ಟಮ್ಸ್ ನಮಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಅಂದರೆ ಅಸ್ಥಮ್ಯಾಟಿಕ್ ಇಂಡಿವಿಜುವಲ್ಸ್ ಅಲ್ಲಿ ಬೆಳಗ್ಗೆ ಎದ್ದಾಗ ಯಾಕೆ ಸೀನ್ತಾರೆ, ಯಾಕೆ ಅವ್ರದ್ದು ಮೂಗು ಸುರಿತಾ ಇರುತ್ತೆ, ಕೆಮ್ಮು ಬರುತ್ತೆ, ಅದಕ್ಕೆ ಇದೊಂದು ಬಲವಾದ ಕಾರಣ. ಸೊ ಬ್ಲ್ಯಾಂಕೆಟ್ ಇನ್ಫ್ಯಾಕ್ಟ್ ಕಾರ್ಪೆಟ್ನ ಕಂಪೇರ್ ಮಾಡಿಕೊಂಡ್ರು, ಇನ್ಫ್ಯಾಕ್ಟ್ ಇದರಿಂದ ಕೂಡ ಏನೋ ವಾರ್ಮರ್ಸ್ ಏನು ಯೂಸ್ ಮಾಡ್ತಾರೋ, ಬ್ಲೋವರ್ಸ್ ಅಂತ ಏನು ಯೂಸ್ ಮಾಡ್ತಿರ್ತಾರೋ, ಅದರಿಂದ ಕೂಡ ಮನೆ ಒಳಗಡೆ ಅಲ್ಲಿ ಇರಬೇಕಾದ್ರೆ ತುಂಬ ಜಾಸ್ತಿ ಟ್ರಿಗರ್ ಆಗುತ್ತೆ. ಬ್ಲೋವರ್ಸ್ ಏನು ಮಾಡುತ್ತೆ ಅಂತಂದರೆ, ಈ ಗಾಳಿ ಜೋರಾಗಿ ಬೀಸಿದಾಗ ಎಸ್ಪೆಷಲಿ ಫ್ಯಾನ್ ಕಂಟೈನಿಂಗ್ ಇದು ಹೀಟರ್ಸ್ ಏನಿರುತ್ತೋ ಅವು ಗಾಳಿನ ಬೀಸ್ತಿರ್ಬೇಕಾದ್ರೆ ಒಂದು ಕಡೆಯಿಂದ ಡಸ್ಟನ್ನು ಇನ್ನೊಂದು ಕಡೆ ಸ್ಪ್ರೆಡ್ ಮಾಡಿಸುತ್ತೆ, ಸರ್ಕ್ಯುಲೇಟ್ ಮಾಡಿಸುತ್ತೆ. ಹಾಗಾಗಿ ಅದನ್ನು ಉಸಿರಾಡ್ತಿರ್ಬೇಕಾದ್ರೆ ಇವ್ರಿಗೆ ಡೆಫಿನೆಟ್ಲಿ ತೊಂದರೆ ಆಗುತ್ತೆ. ಸೊ ಈ 3 ವಸ್ತುಗಳಿಂದಲೂ ತೊಂದರೆ. ಸೊ ನಮ್ಮ ಮನೆಯಿಂದನೇ ನಮಗೆ ಅಸ್ತಮಾ ಟ್ರಿಗರ್ ಮಾಡುವಂತ ತುಂಬಾ ಅಂಶಗಳು ಇದಾವೆ. ಓಕೆ, ಹಾಗಿದ್ರೆ ಡಾಕ್ಟರ್, ಈಗ ಅಸ್ತಮಾ ಅಂತ ಹೇಳಿದ್ರೆ ಬರೀ ಒಂದು ಉಸಿರಾಟದ ಸಮಸ್ಯೆ ಮಾತ್ರನಾ? ಅದರಿಂದ ಆಚೆಗೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಇರಬಹುದು, ಇರುವ ಸಾಧ್ಯತೆ ಇದೆ. ಹಾಗಿದ್ರೆ ಈ ಅಸ್ತಮಾ ಸಿವಿಯಾರಿಟಿ ಆಗ್ತಾ ಇದೆ, ನಂಗೆ ಉಲ್ಬಣಗೊಳ್ತಾ ಇದೆ, ವಿಂಟರ್ ಸ್ಟಾರ್ಟ್ ಆಯ್ತು ಅಥವಾ ಚಳಿ ಸ್ಟಾರ್ಟ್ ಆಯ್ತು ಅನ್ಬೇಕಾದ್ರೆ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ? ಒಂದು ವೀಸಿಂಗ್ ಪ್ರಾಬ್ಲಮ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಆ ಉಸಿರಾಟದ ತೊಂದರೆಯ ಜೊತೆಗೆ ಬೇರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರಬಹುದು? ಓಕೆ, ಅಸ್ತಮಾ ಮೇನ್ಲಿ 4 ಸಿಂಪ್ಟಮ್ಸು ನಾವು ಗಮನಿಸ್ತೇವೆ. ಒಂದೇನು ಅಂತಂದರೆ ವಿಸ್ಲಿಂಗ್ ಸೌಂಡ್ ಅಥವಾ ವೀಸಿಂಗ್ ಸೌಂಡ್. ಇನ್ನೊಂದು ಎದೆ ಬಿಗಿತ, ಒಂಥರ ಚೆಸ್ಟ್ ಟೈಟ್ನೆಸ್ ಫೀಲ್ ಮಾಡ್ತಾರೆ. ಎಸ್ಪೆಷಲಿ ಅಸ್ತಮ್ಯಾಟಿಕ್ ಇಂಡಿವಿಜುವಲ್ಸು ಒಳಗಡೆ ಸರಿಯಾಗಿ ಗಾಳಿ ಸಿಗ್ತಿಲ್ಲ ಅಂತಂದಾಗ ಆ ಒಂದು ಚೆಸ್ಟ್ ಟೈಟ್ನೆಸ್ ಫೀಲ್ ಆಗುತ್ತೆ. ಒಳಗಡೆ ಇರುವಂತಹ ಏರ್ವೇಸ್ ಎಲ್ಲ ತುಂಬ ಕನ್ಸ್ಟ್ರಿಕ್ಟ್ ಆಗಿಬಿಟ್ಟಿದೆ, ನ್ಯಾರೋ ಆಗಿಬಿಟ್ಟಿದೆ ಅಂತಂದಾಗ ಆ ಚೆಸ್ಟ್ ಟೈಟ್ನೆಸ್ ಫೀಲ್ ಮಾಡ್ತಾರೆ. 3ನೇದಾಗಿ 4 ಹೆಜ್ಜೆ ಇಟ್ಟರೂ ಕೂಡ ಆಯಾಸ ಆಗೋದು, ಬ್ರೆತ್ಲೆಸ್ ಫೀಲ್ ಮಾಡ್ತಾರೆ. ಸೊ 4ನೇದಾಗಿ ಕೆಮ್ಮು ಇಸ್ ಅ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಅಸ್ತಮ್ಯಾಟಿಕ್ಸಲ್ಲಿರುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅವ್ರಿಗೆ ಡ್ರೈ ಆಗಿ ಶುರು ಆಗಬಹುದು. ಹೋಗ್ತಾ ಅವ್ರಿಗೇನು ಅಂತಂದರೆ ಒಂಥರ ತುಂಬ ತಿಕ್ಕಾಗಿ ಕಫ ಫಾರ್ಮ್ ಆಗೋದಕ್ಕೆ ಶುರು ಆಗುತ್ತೆ. ಸೆಕೆಂಡರಿಯಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಶುರು ಆಗೋಯ್ತು ಅಂತಂದರೆ ಹಸಿರು ಬಣ್ಣ, ಹಳದಿ ಬಣ್ಣ ಕೂಡ ಕಫ ಬರಬಹುದು. ಸೊ ಮೇಯ್ನ್ ಆಗಿ ಈ ಥರ 4 ಲಕ್ಷಣಗಳನ್ನ ನಾವು ಅಸ್ತಮಾ ಪೇಷಂಟ್ಸಲ್ಲಿ ನೋಡಬಹುದು. ಓಕೆ. ಸಾಮಾನ್ಯವಾಗಿ ಯಾವ ವಯಸ್ಸಿನವರಲ್ಲಿ ಈ ಥರ ಸಮಸ್ಯೆ ಹೆಚ್ಚಾಗಿ ಬರುತ್ತೆ ಡಾಕ್ಟರ್? ಆಸ್ತಮಾ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಬರಬೇಕು ಅಂತ ಏನೂ ಇಲ್ಲ, ಬಟ್ ಕಾಮನ್ ಆಗಿ ನಾವು ಮಕ್ಕಳಲ್ಲಿ ತುಂಬ ಈಸಿಯಾಗಿ ನೋಡ್ತೀವಿ. ಆಸ್ತಮಾದಲ್ಲೇ ಬೇರೆ ಬೇರೆ ಟೈಪ್ ಆಸ್ತಮಾಗಳಿವೆ. ಸೊ ಅರ್ಲಿ ಆನ್ಸೆಟ್ ಆಸ್ತಮಾ ಅನ್ನೋದು ದಟ್ ಈಸ್ ಮೋಸ್ಟ್ ಕಾಮನ್. ಸಣ್ಣ ಮಕ್ಕಳಲ್ಲೇ ಇನ್ಫ್ಯಾಕ್ಟ್ 2 ಇಯರ್ಸ್ ಆದಮೇಲೆ ಶುರು ಆಗೋಗುತ್ತೆ. ಬಟ್ ಅದಲ್ಲದೆ ಎಲ್ಡರ್ಲಿ ಇಂಡಿವಿಜುವಲ್ಸಲ್ಲೂ 30 ವಯಸ್ಸಲ್ಲೂ ಇಲ್ಲ 60 ವಯಸ್ಸಲ್ಲೂ ಕೂಡ ನಾವು ಬರುತ್ತೆ, ಯಾವ ವಯಸ್ಸಲ್ಲಾದ್ರೂ ಅಂತ. ಸೊ ನೀವು ಮಕ್ಕಳ ಬಗ್ಗೆ ಮಾತಾಡ್ಬೇಕಾದ್ರೆ ನೆನಪಾಯಿತು, ಕೆಲವು ಮಕ್ಕಳನ್ನ ನಿದ್ದೆ ಮಾಡಬೇಕಾದ್ರೆ ಅಥವಾ ಅವರು ಮಲಗಿರೋ ಟೈಮಲ್ಲಿ ಅವರ ಬ್ರೀದಿಂಗ್ ಸೌಂಡಲ್ಲೇ ನಮ್ಗೆ ಅದೊಂದು ಕುಯ್ ಅಂತ ಒಂದು ಸೌಂಡ್ ಬರುತ್ತೆ. ಅಂದರೆ ಅದು ಕೇಳಿಸುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಪೇರೆಂಟ್ಸಿಗೆ ಇವ್ರಿಗೇನೋ ಕಫ ಅಥವಾ ಕೆಮ್ಮಿನ ಸಮಸ್ಯೆ ಇದೆ, ಉಸಿರಾಡಕ್ಕೆ ಮಗು ಕಷ್ಟಪಡ್ತಾ ಇದೆ ಅಂತ. ಸೊ ಇದು ಅಸ್ತಮಾನ ಅಥವಾ ಬೇರೆ ಸಮಸ್ಯೆನಾ, ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ಸಮಸ್ಯೆನಾ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇವಾಗ ಏನು ಅಂತಂದರೆ ಒಂದೇ ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್ನ ಇಟ್ಕೊಂಡು ನಾವಿದು ಆಸ್ತಮಾ ಅಂತ ಖಂಡಿತವಾಗಿಯೂ ಹೇಳೋಕ್ಕಾಗೋದಿಲ್ಲ. ಕುಯ್ ಅಂತ ಶಬ್ದ ಬರೋದು, ಎಷ್ಟೋ ಸತಿ ಅಪ್ಪರ್ ಏರ್ವೇ ಅಂತಂದರೆ ಮೂಗಿನ ಲೆವೆಲಲ್ಲಿ ಬ್ಲಾಕ್ ಏನಾದರೂ ಇತ್ತು ಅಂತಂದ್ರೂ ಕೂಡ ಆ ಥರ ಸೌಂಡ್ ಬರಬಹುದು. ಇವಾಗ ಹೆಂಗೆ ನಾವು ಹೊಳಪಿರೋದೆಲ್ಲ ಚಿನ್ನ ಅಲ್ಲ ಅಂತ ಹೇಳ್ತೀವೋ, ಅದೇ ಥರ ವೀಸಿಂಗ್ ಇರೋದೆಲ್ಲ ಅಸ್ತಮಾ ಅಲ್ಲ. ಸೊ ಅಪ್ಪರ್ ಏರ್ವೇ ಇನ್ಫ್ಯಾಕ್ಟ್ ಮೂಗ್ ಲೆವೆಲಲ್ಲಿ ಬ್ಲಾಕ್ ಇದ್ದರೂ, ರೈನೈಟಿಸ್, ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಅಲ್ಲಿ ಬ್ಲಾಕ್ ಇದ್ದರೂ ಕೂಡ ನಾವು ಇದನ್ನು ನೋಡಬಹುದು, ಸೌಂಡ್ ಕೇಳಿಸಬಹುದು. ಅದಲ್ಲದೆ ಸಣ್ಣ ಮಕ್ಕಳಿಗೆ ಎಸ್ಪೆಷಲಿ ಟಾನ್ಸಿಲ್ಸು, ಅಡಿನಾಯ್ಡ್ಸು ಅಂತ ಇರುತ್ತೆ. ಆ ಲೆವೆಲಲ್ಲಿ ಬ್ಲಾಕ್ ಇದ್ರೂ ಕೂಡ ಎಷ್ಟೋ ಸತಿ ಜನರಿಗೆ ಸೌಂಡ್ ಕೇಳಿಸುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇದು ಗೊರಕೆ ಕೂಡ ಇರಬಹುದು, ಸಣ್ಣ ಮಕ್ಕಳಲ್ಲಿ ಗೊರಕೆ ಕೂಡ ಕೇಳಿಸಬಹುದು. ಅದಲ್ಲದೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ಸ್, ಬ್ರಾಂಕಿಯೋಲೈಟಿಸ್ ಅನ್ನುವಂತಹ ಕಂಡೀಷನಲ್ಲೂ ಕೂಡ ಮಕ್ಕಳಿಗೆ ಈ ಥರ ವೀಸಿಂಗ್ ಸೌಂಡ್
ಸೌಂಡು ಕೇಳಿಸಬಹುದು. ಸೊ ಹಾಗಾಗಿ ವೀಸಿಂಗ್ ಒಂದು ಮಾತ್ರ ಇಟ್ಕೊಂಡು ನಾವಿದು ಆಸ್ತಮಾನೇ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಖಂಡಿತವಾಗಿಯೂ ಇದು ಈ ಥರ ಅಡಿಷ್ನಲ್ ಸೌಂಡ್ ಕೇಳಿಸ್ತಾ ಇದೆ ಅಂತಂದರೆ ಅದನ್ನು ನಾವು ವಿ ಕೆನಾಟ್ ಪ್ಲೇ ಇಟ್ ಡೌನ್. ಅದು ಆಯಿತು ಸುಮ್ಮನೆ ಏನೋ ಇರಬಹುದು ಅಂತ ಬಿಡೋಕ್ಕಾಗೋದಿಲ್ಲ. ಅವರು ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಏನು ಸಮಸ್ಯೆ ಏನೋ ಅದನ್ನು ನೋಡಿ ಅದಕ್ಕೆ ಬಗೆಹರಿಬೇಕು. ಡಾಕ್ಟರ್, ಹಾಗಿದ್ರೆ ಈ ನಿಮೋನಿಯಾ ಹಾಗೇನೆ ಅಸ್ತಮಾ ಕನೆಕ್ಷನ್ಸ್ ಏನಾದರೂ ಇದೆಯಾ? ಹೌದು, ನಿಮೋನಿಯಾ ಅಂತಂದರೆ ಏನು, ಶ್ವಾಸಕೋಶದಲ್ಲಿ ಕಫ ಕಟ್ಟೋದಕ್ಕೆ, ಇನ್ಫೆಕ್ಷನ್ ಆಗೋದಕ್ಕೆ ನಾವು ನಿಮೋನಿಯಾ ಅಂತ ಹೇಳ್ತೀವಿ. ಆಸ್ತಮಾ ಪೇಷಂಟ್ಸಲ್ಲಿ ಎಸ್ಪೆಷಲಿ ಪೂರ್ಲಿ ಕಂಟ್ರೋಲ್ಡ್ ಆಸ್ತಮಾ, ಸರಿಯಾಗಿ ಯಾರು ಚಿಕಿತ್ಸೆ ತಗೊಳ್ಳದೇ ಇರ್ತಾರೋ ಅಂಥವರಲ್ಲಿ ನಿಮೋನಿಯಾ ಇನ್ಸಿಡೆನ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕೆ ಅಂತಂದರೆ ಆಸ್ತಮಾದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಏನು ಅಂತಂದರೆ ದೀರ್ಘಕಾಲ ಉರಿಭೂತ ಉಂಟಾಗಿರುತ್ತೆ, ಲಾಂಗ್ ಟರ್ಮ್ ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಈ ಥರ ಇನ್ಫ್ಲೇಮ್ ಮ್ಯೂಕೋಸಾ ಅಂತಂದರೆ ಉರಿಭೂತ ಉಂಟಾಗಿರುವಂತಹ ಈ ಶ್ವಾಸನಾಳಗಳಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಸು ಈಸಿಯಾಗಿ ಬೆಳ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಥರ ಶ್ವಾಸನಾಳಗಳಲ್ಲಿ ಆಗೋಯಿತು ಅಂತಂದರೆ ಸ್ವಲ್ಪ ಟೈಮಲ್ಲೇ ಅದು ಲಂಗ್ಸಿಗೂ ಇನ್ವಾಲ್ವ್ ಆಗಿ ನಿಮೋನಿಯಾ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಲ್ಲದೆ ಯಾರು ತಮ್ಮ ಇದನ್ನು ಟ್ರೀಟ್ಮೆಂಟ್ ನೆಗ್ಲೆಕ್ಟ್ ಮಾಡಿರ್ತಾರೋ, ಪದೇ ಪದೇ ಬಿಟ್ಬಿಡ್ತಾರೋ ಅವ್ರು ಇನ್ಹೇಲರ್ಸ್ನ, ಪ್ರತಿ ಸತಿ ಅಟ್ಯಾಕ್ ಬಂದಾಗ ಈ ವೀಸಿಂಗ್ನ ಕಡಿಮೆ ಮಾಡೋದಕ್ಕೆ, ಲೈಫ್ ಸೇವ್ ಮಾಡೋದಕ್ಕೆ ಸ್ಟಿರಾಯ್ಡ್ ಬಳಸಬೇಕಾಗುತ್ತೆ. ಸೊ ಯಾರಲ್ಲಿ ಪದೇ ಪದೇ ಸ್ಟಿರಾಯ್ಡ್ನ ಯೂಸ್ ಮಾಡ್ತೀವೋ ಅವರಲ್ಲೂ ಕೂಡ ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆ ಜಾಸ್ತಿನೇ ಇರುತ್ತೆ, ಡೆಡ್ಲಿ ನಿಮೋನಿಯಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ ಓಕೆ, ಹಾಗಾಗಿ ಕನೆಕ್ಷನ್ಸ್ ಇದ್ದೇ ಇದೆ, ನಿಮೋನಿಯಾ ಹಾಗೇನೆ ಆಸ್ತಮಾಗೆ ಇದೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಮಾರ್ನಿಂಗ್ ಎಕ್ಸಸೈಸ್ ಮಾಡಬೇಕು, ಅದು ಬೆಸ್ಟ್. ಆದರೆ ಮಾರ್ನಿಂಗಲ್ಲಿ ಇವಾಗಂತೂ ವಿಂಟರ್ ಸೀಸನಲ್ಲಿ ಹೇಳೋದೇ ಕಷ್ಟಕ್ಕೆ, ತುಂಬ ಚಳಿ ಇರುತ್ತೆ. ಆದರೆ ಎಕ್ಸಸೈಸ್ ಮಾಡಬೇಕು ಅಥವಾ ಏನಾದರೂ ತಮ್ಮ ಕೆಲಸನ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ಮಾಡಲೇಬೇಕು. ಬಟ್ ಆಸ್ತಮಾ ಇದೆ ಅಂಥವರು ಸೊ ಸಂಜೆ ಟೈಮಲ್ಲಿ ಎಕ್ಸಸೈಸ್ ಮಾಡಿದ್ರೆ ಓಕೆನಾ, ಅಥವಾ ಬೆಳಗ್ಗೆ ಟೈಮಲ್ಲಿ ಗಾಳಿಗೆ ಹೊರಗಡೆ ಹೋಗಿ ಎಕ್ಸ್ಪೋಸ್ ಆಗ್ಬೋದಾ, ಯಾವುದಾದ್ರೂ ವಾಕಿಗೆ ಹೋಗ್ಬಹುದಾ ಆಸ್ತಮಾ ಇದ್ದವರು, ಹೇಗೆ ಅಂತ? ಇಟ್ಸ್ ಅನ್ ಇಂಪಾರ್ಟೆಂಟ್ ಕ್ವೆಶನ್. ಸೊ ಇವಾಗ ಏನು ಅಂತಂದರೆ ಡೆಫಿನೆಟ್ಲಿ ಸ್ವಲ್ಪ ಹೊತ್ತಿಂದ ಏನು ಚರ್ಚೆ ಮಾಡಿದ್ವಿ ಅಂತಂದರೆ ಜೋರಾಗಿ ಬೀಸುವಂತಹ ಗಾಳಿ, ತಂಗಾಳಿಯಲ್ಲಿ ಆಸ್ತಮಾ ಟ್ರಿಗರ್ ಆಗಬಹುದು ಅಂತ ಅಂದ್ಬಿಟ್ಟು. ಬಟ್ ಅದಕ್ಕೆ ಅಂತ ಅಂದ್ಬಿಟ್ಟು ಫಿಸಿಕಲಿ ಇನ್ಆಕ್ಟಿವ್ ಆಗಿ ಕೂತ್ಕೊಂಡಿರೋದಕ್ಕೂ ಆಗೋದಿಲ್ಲ. ಸೊ ನೆಸೆಸರಿ ಪ್ರಿಕಾಷನ್ಸ್ನ ಅವ್ರುಗಳು ತಗೋಬೇಕಾಗುತ್ತೆ. ಒಂದೇನು ಅಂತಂದರೆ ಮಾಸ್ಕ್ ಹಾಕ್ಕೊಳ್ಳೋದು ಅಥವಾ ಶಾಲ್, ಸ್ಕಾರ್ಫ್ ಕಟ್ಕೊಳ್ಳೋದು. ಸೊ ಈ ಥರ ಕವರ್ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಇಮಿಡಿಯೇಟ್ಲಿ ಆ ಉಸಿರಾಡುವಂತಹ ಗಾಳಿ ಸ್ವಲ್ಪ ವಾಮ್ ಆಗಿರುತ್ತೆ, ಸರಿನಾ? ಸೊ ಎರಡನೇದಾಗಿ ಅವ್ರ ಎಕ್ಸಸೈಸ್ ಶೆಡ್ಯೂಲ್ನ ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ಅಥವಾ ಸ್ವಲ್ಪ ಬಿಸಿಲು ಬಂದ ಮೇಲೆ ಆ ಟೈಮಿಗೆ ಅವರು ಅದನ್ನು ಪೋಸ್ಟ್ಪೋನ್ ಮಾಡ್ಕೋಬಹುದು. ಮೂರನೇದಾಗಿ ಅವ್ರದ್ದು ಏನು ಇನ್ಹೇಲರ್ಸ್ ಇರುತ್ತೋ ಅದನ್ನು ಅವರು ಸರಿಯಾಗಿ ಬಳಸಬೇಕು, ಸೊ ಆಸ್ತಮಾ ಟ್ರಿಗರ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ. ಕೊನೆಯದಾಗಿ ಏನು ಅಂತಂದರೆ ಓಡಾಡ್ತಿರ್ಬೇಕಾದ್ರೆ, ಅವರು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಮೂಗಿಂದ ಉಸಿರು ಬಿಡಬೇಕು. ಏಕಂತಂದರೆ ಗಾಳಿ ಮೂಗಲ್ಲಿ ಹೋಗ್ತಿರ್ಬೇಕಾದ್ರೆ ಹ್ಯೂಮಿಡಿಫಿಕೇಷನ್ ಅನ್ನೋ ಒಂದು ಪ್ರೋಸೆಸ್ ಇದೆ. ಸೊ ತೇವಾಂಶ ಏನಿರುತ್ತೋ, ಇದರಲ್ಲಿ ಹ್ಯುಮಿಡಿಟಿ ಏನಿರುತ್ತೋ ಅದು ಹೋಯ್ತು, ಬರೀ ಡ್ರೈ ಗಾಳಿನ ಮಾತ್ರ ಉಸಿರಾಡ್ತಿದ್ರೆ ಆಸ್ತಮಾ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ಮೂಗ್ನಲ್ಲಿ ಕೂದಲು ಇರುತ್ತೆ, ವಿಬ್ರಿಸೆ ಅಂತ ಅಂದ್ಬಿಟ್ಟು, ಅವು ಈ ಡಸ್ಟು ಮತ್ತು ಬ್ಯಾಕ್ಟೀರಿಯಾಗಳನ್ನು ಟ್ರ್ಯಾಪ್ ಮಾಡುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಮೂಗ್ನಲ್ಲಿ ಉಸಿರಾಡಬೇಕು. ಸೊ ಈ ಥರ ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡು ಅವರು ಕೂಡ ಎಕ್ಸರ್ಸೈಸ್ ಎಲ್ಲ ಮಾಡಬಹುದು. ಸೊ ಫಿಲ್ಟರ್ ಆಗಿ ಗಾಳಿ ಹೋಗುತ್ತೆ ಮೂಗಲ್ಲಿ ಅಂತ, ಇನ್ ಕೇಸ್ ಬಾಯಲ್ಲಿ ಉಸಿರಾಡಿದಾಗ ಆ ಫಿಲ್ಟರ್ ಇರೋದಿಲ್ಲ ಅಂತ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ನಾರ್ಮಲ್ ಟೈಮಲ್ಲಿ ಬರುವಂಥ ಕೆಮ್ಮು ಅಥವಾ ಕಫ್ಗೂ ಈ ವಿಂಟರ್ ಸೀಸನಲ್ಲಿ ಬರುವಂಥ ಕಫ್ ಕೆಮ್ಮಿಗೂ ಏನಾದರೂ ಡಿಫ್ರೆನ್ಸ್ ಇರುತ್ತಾ, ಹೇಗೆ? ಓಕೆ, ಸೊ ನಾರ್ಮಲಿ ಈ ಸೀಸನಲ್ ಫ್ಲೂ ಅಂತ ಏನು ಹೇಳ್ತೀವೋ ಯಾರಿಗೆ ಬೇಕಾದರೂ ಆಗಬಹುದು, ಆಸ್ತಮಾದವ್ರಿಗೂ ಆಗುತ್ತೆ. ಆಸ್ತಮಾದವರು ಎಸ್ಪೆಷಲಿ ಪೂರ್ಲಿ ಕಂಟ್ರೋಲ್ಡ್ ಆಸ್ತಮಾ ಇತ್ತು ಅಂತಂದರೆ ಅವರಲ್ಲಿ ಸ್ವಲ್ಪ ಜೋರಾಗೇ ಆಗುತ್ತೆ. ಬಟ್ ಈ ಫ್ಲೂ ಅಂತ ಏನು ಹೇಳ್ತೀವೋ ಇದಕ್ಕೆ ಜೊತೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಅಂತಂದರೆ ಈ ವೈರಲ್ ಇನ್ಫೆಕ್ಷನ್ ಆದಾಗ ಅವ್ರಿಗೆ ಈ ಗಂಟ್ಲಲ್ಲಿ ಉರಿ ಆಗೋದು, ತಲೆನೋವು ಬರೋದು, ಜ್ವರ ಬರೋದು, ಮೈಕೈ ನೋವು ಬರೋದು, ಅದ್ರ ಜೊತೆಯಲ್ಲೇ ಕೆಮ್ಮು ಬರುತ್ತೆ. ಕೆಮ್ಮು ಇನಿಷಿಯಲಿ ಇವ್ರಿಗೆ ಡ್ರೈ ಆಗಿದ್ದು ಹೋಗ್ತಾ ಏನು ಅಂತಂದರೆ ಇನ್ಫೆಕ್ಷನ್ಸಲ್ಲಿ ಇದು ಫಾರ್ಮ್ ಆಗೋಗುತ್ತೆ, ಏನು ಹಸಿರು ಬಣ್ಣ, ಹಳದಿ ಬಣ್ಣ ಕಫ ಬರಲಿಕ್ಕೆ ಶುರುವಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಏನು ಅಂತಂದರೆ ಇನ್ಫೆಕ್ಷನ್ನು, ಅದು ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ ಬಂದ್ಬಿಟ್ಟು ತಾನಾಗೆ ಕ್ಲಿಯರಾಗಿ ಹೋಗಿಬಿಡುತ್ತೆ. ಬಟ್ ಆಸ್ತಮಾ ಇತ್ತು ಅಂತಂದರೆ ಆ ಕೆಮ್ಮು ಏನಿರುತ್ತೋ ಅದು ಟ್ರೀಟ್ಮೆಂಟ್ ತೊಗೊಳ್ಳೋ ತನಕ ಕ್ಲಿಯರ್ ಆಗೋದಿಲ್ಲ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಫಸ್ಟಿಗೆ ಅಸ್ತಮಾ ಇದ್ದವರಿಗೆ ವಿಂಟರ್ ಟ್ರಿಗರ್ ಆಗುತ್ತೆ ಒಂದು ಫ್ಯಾಕ್ಟರು. ಆದರೆ ಇಲ್ಲಿ ತನಕ ಅವರಿಗೆ ಅಸ್ತಮಾ ಇರಲಿಲ್ಲ, ಆದರೆ ವಿಂಟರಲ್ಲೇ ಅಸ್ತಮಾ ಶುರು ಆಗುವ ಸಾಧ್ಯತೆ ಇರುತ್ತಾ? ಖಂಡಿತವಾಗಿಯೂ ಇರುತ್ತೆ. ನಾನು ಆಲ್ರೆಡಿ ಹೇಳಿದಂತಹ ಒಂದು 4 ರೋಗ ಲಕ್ಷಣಗಳು ಇತ್ತು, ಅದನ್ನೆಲ್ಲ ಕೂಡ ಅವ್ರು ಗಮನಿಸಬೇಕಾಗುತ್ತೆ. ಯಾಕಂತಂದರೆ ಫ್ಲೂ
ಫ್ಲೂ ಬರುವಂತಹ ಎಲ್ಲ ಜನರಿಗೂ ಏನು ಎದೆ ಬಿಗಿತನೋ ಅಥವಾ ಈ ಸಿಳ್ಳೆ ಥರ ಶಬ್ದ ಕೇಳಿಸೋದು ಏನೂ ಇರಲಿಕ್ಕಿಲ್ಲ. ಸೊ ಕೆಮ್ಮು ಅಂತೂ ಎಲ್ಲ ಥರ ರೆಸ್ಪಿರೇಟರಿ ಇಲ್ನೆಸ್ಸಲ್ಲೂ ಇರುತ್ತೆ, ಟಿ ಬಿಯಲ್ಲೂ ಬರ್ಬೋದು, ಕ್ಯಾನ್ಸರಲ್ಲೂ ಬರಬಹುದು. ಬಟ್ ನೀವು ಕೇಳಿದಂಗೆ ಇದಕ್ಕೆ ಏನು ಡಿಫ್ರೆನ್ಸು ಅಂತಂದರೆ ಸೀಸನಲ್ ಫ್ಲೂ ಅಲ್ಲಿ ಯೂಶಲಿ ಜ್ವರದ ಜೊತೆಯಲ್ಲೇ ಈ ಬೇರೆ ಲಕ್ಷಣಗಳಿರುತ್ತೆ. ಆಸ್ತಮಾದಲ್ಲಿ ಕೆಮ್ಮಿನ ಜೊತೆಯಲ್ಲಿ ವೀಸಿಂಗ್ ಇರುತ್ತೆ, ಬ್ರೆತ್ಲೆಸ್ನೆಸ್ ಇರುತ್ತೆ, ಚೆಸ್ಟ್ ಟೈಟ್ನೆಸ್ ಇರುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತಂದರೆ ಫಿಸಿಷಿಯನ್ ಅಥವಾ ಪಲ್ಮನಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಆಸ್ತಮಾನ ರೂಲ್ ಔಟ್ ಮಾಡಬೇಕಾಗುತ್ತೆ. ಓಕೆ ಓಕೆ. ವಿದೌಟ್ ವೀಸಿಂಗ್ ಪ್ರಾಬ್ಲಮ್ ಆಸ್ತಮಾ ಅಟ್ಯಾಕ್ ಆಗಬಹುದಾ ಅಥವಾ ಬೇರೆ ಏನಾದರೂ ಸಿಂಪ್ಟಮ್ ಇದೆ, ವೀಸಿಂಗ್ ಸಮಸ್ಯೆ ಇಲ್ಲ ಅಂದಾಗ ನಾವು ಆಸ್ತಮಾ ಅಂತ ಹೇಳ್ಬೋದಾ, ಇಲ್ಲ ಆಸ್ತಮಾ ಇದ್ದವರಿಗೆ ವೀಸಿಂಗ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತ ಹೇಳಬೇಕಾದ್ರೆ? ಓಕೆ ಸರ್, ಇವಾಗ ವೀಸಿಂಗ್ ಇಲ್ಲದೆ ಕೂಡ ಆಸ್ತಮಾ ಇರಬಹುದು. ಅದರಲ್ಲಿ ಎರಡು ಥರ ಸಮಸ್ಯೆಗಳು ನಾವು ಏನು ನೋಡ್ತೀವಿ ಅಂತಂದರೆ, ಒಂದೊಂದು ಕಾಫ್ ವೇರಿಯಂಟ್ ಆಸ್ತಮಾ ಅಂತ ಹೇಳ್ತೀವಿ. ಕಾಫ್ ವೇರಿಯಂಟ್ ಆಸ್ತಮಾ ಇರೋರಲ್ಲಿ ಎಷ್ಟೋ ಸತಿ ಕೆಮ್ಮು ಮಾತ್ರ ಇರುತ್ತೆ, ಟೆಸ್ಟ್ ಮಾಡಿ ನೋಡಿದಾಗ ಅವ್ರಿಗೆ ಆಸ್ತಮಾ ಇದೆ ಅಂತ ಗೊತ್ತಾಗುತ್ತೆ, ಬಟ್ ಬೇರೆ ಲಕ್ಷಣಗಳು ವೀಸಿಂಗ್ ಇರಲಿಕ್ಕಿಲ್ಲ ಅಂಥವರಲ್ಲಿ. ಬಟ್ ಸೀಸನಲ್ ಪ್ಯಾಟರ್ನ್, ಸೀಸನಲ್ ವೇರಿಯೇಷನ್, ಡಯರ್ನಲ್ ವೇರಿಯೇಷನ್ ಅಂತ ಹೇಳ್ತೀವಿ. ಅವರಲ್ಲಿ ಕ್ಲಾಸಿಕಲಿ ಏನು ಅಂತಂದರೆ ಚಳಿಗಾಲ ಬಂದಾಗ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಲ್ಲದೆ ಅರ್ಲಿ ಮಾರ್ನಿಂಗ್ ಲೇಟ್ ಈವ್ನಿಂಗಲ್ಲಿ ಈ ಥರ ಟೆಂಪರೇಚರ್ ನಮ್ಮ ಸುತ್ತಮುತ್ತಲಿನ ಎಂಬಿಯಂಟ್ ತಾಪಮಾನ ಡ್ರಾಪ್ ಆದಾಗ ಆ ಟೈಮಲ್ಲಿ ಪ್ರೆಸೆಂಟೇಷನ್ ಜಾಸ್ತಿ ಇರುತ್ತೆ. ಸೊ ಇನ್ಫೆಕ್ಷನ್ ಇತ್ತು ಅಂತಂದರೆ ಎಲ್ಲ ಟೈಮಲ್ಲೂ ಕೆಮ್ಮಿರುತ್ತೆ, ಸರಿನಾ? ಬಟ್ ಆಸ್ತಮಾದವ್ರಿಗೆ ಕ್ಲಾಸಿಕಲ್ ಆಗಿ ಈ ಥರ ಸೀಸನಲ್ ವೇರಿಯೇಷನ್, ಡಯರ್ನಲ್ ವೇರಿಯೇಷನ್ ಇರುತ್ತೆ. ಸೊ ಕಾಫ್ ವೇರಿಯಂಟ್ ಆಸ್ತಮಾದಲ್ಲಿ ಕೆಮ್ಮು ಮಾತ್ರ ಇರಬಹುದು. ಅದಲ್ಲದೆ ವೀಸಿಂಗ್ ಸಮೇತ ಇರುವಂತಹ ಅಸ್ಥಮ್ಯಾಟಿಕ್ಸಲ್ಲೂ ಕೂಡ ವೀಸಿಂಗ್ ಹೋಗಿಬಿಟ್ಟಿದೆ, ಬಟ್ ಪೇಷಂಟ್ ನೋಡೋಕೆ ಸಿಕ್ಕಾಗಿದ್ದಾರೆ ಅಂತಂದರೆ, ಶ್ವಾಸನಾಳಗಳು ಎಷ್ಟು ಕಿರಿದಾಗಿ ಬಿಟ್ಟಿವೆ ಅಂತಂದರೆ ಒಳಗಡೆ ಗಾಳಿ ಆಡೋ ಶಬ್ದನೂ ಕೇಳಿಸ್ತಿಲ್ಲ, ಸೈಲೆಂಟ್ ಚೆಸ್ಟ್ ಅಂತ ಹೇಳ್ತೀವಿ. ಈ ಥರ ಸೈಲೆಂಟ್ ಆಸ್ತಮಾ ಇಸ್ ಇನ್ಫ್ಯಾಕ್ಟ್ ಈವನ್ ಮೋರ್ ಡೇಂಜರಸ್, ತುಂಬಾ ಅಪಾಯಕಾರಿ. ಈ ಥರ ಒಂದು ಇತ್ತು ಅಂತಂದರೆ ಅವರು ಇಮಿಡಿಯೇಟ್ಲಿ ಮೆಡಿಕಲ್ ಅಟೆನ್ಷನ್ನ ಸೀಕ್ ಮಾಡಬೇಕಾಗುತ್ತೆ, ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಓಕೆ ಓಕೆ. ಆಸ್ತಮಾ ಇದ್ದವರು ಸಣ್ಣಕ್ಕೆ ಇರ್ತಾರೆ, ಆ ಥರ ಏನಾದರೂ ಹೇಳೋದಕ್ಕೆ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗುತ್ತೆ ಡಾಕ್ಟರ್? ಬಾಡಿ ಸೈಜ್ ಪ್ರಿಡಿಕ್ಟ್ ಮಾಡೋದಕ್ಕೆ ಇಲ್ಲ ಇಲ್ಲ ಇಲ್ಲ. ಇನ್ಫ್ಯಾಕ್ಟ್ ಏನು ಅಂತಂದರೆ, ದಪ್ಪ ಇರೋರಲ್ಲಿ ಆಸ್ತಮಾದ ಸಿವಿಯರಿಟಿ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಇರುತ್ತೆ. ಯಾಕಂತಂದರೆ ಈ ಫ್ಯಾಟ್ ಸೆಲ್ಸು, ಅಡಿಪೋಸೈಟ್ಸ್ ಅಂತ ನಾವೇನು ಹೇಳ್ತೀವೋ, ಅದರಲ್ಲಿ ಈ ಉರಿಯೂತ ಉಂಟು ಮಾಡುವಂತಹ ಒಂದಿಷ್ಟು ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗುತ್ತೆ, ಅಡಿಪೋಕೈನ್ಸ್ ಅಂತ ಹೇಳ್ತೀವಿ. ಇವು ಶ್ವಾಸನಳಿಕೆಗಳಲ್ಲೂ ಕೂಡ ಉರಿಯೂತ ಉಂಟು ಮಾಡುತ್ತೆ. ಹಾಗಾಗಿ ಅಂಥವರಲ್ಲಿ ಈ ಒಂದು ಆಸ್ತಮಾ ಸಿಂಪ್ಟಮ್ಸು ಜೋರಾಗೇ ಇರುತ್ತೆ. ಅದಲ್ಲದೆ ಜಾಸ್ತಿ ಕೊಬ್ಬು ಡೆಪಾಸಿಟ್ ಆದಾಗ ಚೆಸ್ಟಲ್ಲಿ ಆ ಹಿಗ್ಗೋದು ಕುಗ್ಗೋದು ಈ ಇದ್ರದ್ದು ಏನಿರುತ್ತೋ ಶ್ವಾಸಕೋಶ, ಅದು ಅಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಹಾಗಾಗಿ ಅವರಲ್ಲಿ ಮಿಕ್ಸ್ಡ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಆಸ್ತಮ್ಯಾಟಿಕ್ಸಲ್ಲಿ ಅಬ್ಸ್ಟ್ರಕ್ಟಿವ್ ಡಿಫೆಕ್ಟ್ ಅಂತ ಹೇಳ್ತೀವಿ, ಗಾಳಿ ಒಳಗೆ ಹೋಗೋದು ಆಚೆ ಬರೋದು ಮಾತ್ರ ಕಷ್ಟ ಇರುತ್ತೆ. ಇವ್ರಿಗೆ ಹೊರಗಡೆಯಿಂದನೂ ಕೂಡ ಪ್ರೆಷರ್ ಇರುತ್ತೆ ಈ ಫ್ಯಾಟ್ ಡೆಪಾಸಿಷನಿಂದ, ಹಾಗಾಗಿ ರೆಸ್ಟ್ರಿಕ್ಟಿವ್ ವೆಂಟಿಲೇಟರಿ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಇರೋದ್ರಿಂದ ಈ ಪೇಷಂಟ್ಸು ಸ್ವಲ್ಪ ಜಾಸ್ತಿ ಸಿವಿಯರಿಟಿಯಿಂದ ಪ್ರೆಸೆಂಟ್ ಮಾಡ್ತಾರೆ. ಸುಮಾರು ಜನರು ತೂಕ ಕಳ್ಕೊಂಡಂಗೆ ಅವ್ರದ್ದು ಆಸ್ತಮಾ ಸಿವಿಯರಿಟಿ ಕೂಡ ಕಡಿಮೆ ಆಗುತ್ತೆ. ಓಕೆ ಓಕೆ. ಹಾಗಾದ್ರೆ ಇದಕ್ಕೆ ಟೆಸ್ಟು ಹಾಗೇನೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ ಡಾಕ್ಟರ್? ಸಾಧಾರಣವಾಗಿ ಮೊದಲು ನಮ್ಮ ಇದಕ್ಕೆ ಅಂತಂದ್ಬಿಟ್ಟು ಬಂದಾಗ ಮೋಸ್ಟ್ ಆಫ್ ದ ಟೈಮ್ ಬರೀ ಅವ್ರದ್ದು ಹಿಸ್ಟ್ರಿ, ಅವ್ರು ಏನು ಹೇಳ್ತಾರೋ ಅವ್ರ ಸಿಂಪ್ಟಮ್ಸಿಂದಲೇ ನಮಗೆ ಡಯಾಗ್ನೋಸಿಸ್ ಗೊತ್ತಾಗುತ್ತೆ. ಎಷ್ಟೋ ಸತಿ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರುತ್ತೆ, ಅಜ್ಜಿ ತಾತ ತಗೊಳ್ತಾ ಇದ್ರು, ಅಪ್ಪ ಅಮ್ಮ ಕೂಡ ನೇಸಲ್ ಸ್ಪ್ರೇ ಅಥವಾ ಇನ್ಹೇಲರ್ ಬಳಸ್ತಾ ಇದ್ರು ಅನ್ನೋದನ್ನೆಲ್ಲ ಹೇಳ್ತಾರೆ. ಅದರಲ್ಲೇ 90% ಡಯಾಗ್ನೋಸಿಸ್ ಕನ್ಫರ್ಮ್ ಆಗೋಗ್ಬಿಡುತ್ತೆ. ಅದಲ್ಲದೆ ನಾವು ಎಕ್ಸ್ರೇ ಮಾಡಿಸ್ತೀವಿ, ಯಾಕಂದರೆ ಎಷ್ಟೋ ಸತಿ ಇನ್ಫೆಕ್ಷನ್ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ನಿಮೋನಿಯಾ ಪಾಸಿಬಿಲಿಟಿ ಆಸ್ತಮೆಟಿಕ್ಸಲ್ಲಿ ಜಾಸ್ತಿ ಇರುತ್ತೆ. ಸೊ ಇನ್ಫೆಕ್ಷನ್ನ ರೂಲ್ ಔಟ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ಚೆಸ್ಟ್ದು ಎಕ್ಸ್ರೇ ಮಾಡಬೇಕಾಗುತ್ತೆ. ಅದಲ್ಲದೆ ಕೊನೆಯದಾಗಿ ಪೇಷಂಟ್ಸಲ್ಲಿ ಒಂದು ಊದು ಪರೀಕ್ಷೆ ಮಾಡ್ತೀವಿ, ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಅಂದ್ಬಿಟ್ಟು. ಜೋರಾಗಿ ಆ ಒಂದು ಮೆಷಿನಲ್ಲಿ ಊದಿದಾಗ ಅದು ದೊಡ್ಡದಾಗಿ ಗಾಳಿ ಊದಬೇಕಾಗುತ್ತೆ. ಅದು ಹೇಗೆ ಅಂತಂದರೆ ಒಬ್ಬೊಬ್ಬರದು ಹೈಟು, ವೆಯ್ಟು, ಏಜು, ಸೆಕ್ಸ್, ಎಥ್ನಿಸಿಟಿಗೆ ಇಷ್ಟಿಷ್ಟು ಕಟ್ ಆಫ್ ಇರಬೇಕು ಅನ್ನೋದು ಇರುತ್ತೆ. ಆಲ್ರೆಡಿ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ಸುಮಾರು ಹಲವಾರು ಜನರದ್ದು ಆ್ಯಾವ್ರೇಜ್ ತೊಗೊಂಡು ಈ ವಯಸ್ಸಿಗೆ ಇಷ್ಟು ಇರಬೇಕು ಅನ್ನೋದೊಂದು ಸ್ಟಡಿ ಇರುತ್ತೆ. ಸೊ ಅದರ ಜೊತೆ ಕಂಪೇರ್ ಮಾಡಿಕೊಂಡು ನಾವು ನೋಡ್ತೀವಿ. ಅದಲ್ಲದೆ ಫಸ್ಟ್ ಲೆವೆಲಲ್ಲಿ ಅದನ್ನು ಮಾಡಿಬಿಟ್ಟು ಎರಡನೇ ಹಂತದಲ್ಲಿ ಪೇಷಂಟಿಗೆ ಇನ್ಹೇಲರ್ ಕೊಟ್ಬಿಟ್ಟು 4 ಗಂಟೆ ಆದಮೇಲೆ ಅದೇ ಟೆಸ್ಟ್ನ ರಿಪೀಟ್ ಮಾಡಿದಾಗ ಅವ್ರದ್ದು ಬೇಸ್ ಲೈನಿಂದ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅನ್ನೋದನ್ನು ನಾವು ನೋಡಬಹುದು. ಸೊ 12% ಅಷ್ಟು ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇದೆ ಅಂತಂದರೆ ಅವ್ರದ್ದು ಆಸ್ತಮಾ ಡಯಾಗ್ನೋಸಿಸ್ ಕನ್ಫರ್ಮ್ ಆಗುತ್ತೆ. ಇದಲ್ಲದೆ ಬ್ಲಡ್ಡಲ್ಲೂ ಕೂಡ ಇಯೋಸಿನೋಫಿಲಿಯಾ ಅಂತ ಕೇಳಿರ್ತೀರಾ. ಸೊ ಈ ಅಲರ್ಜಿ ಪ್ರತೀಕ, ಅದು ಇಯೋಸಿನೋಫಿಲ್ಸ್ ಅನ್ನೋದು ಏನಿರುತ್ತೋ ಅದು ಅಲರ್ಜಿ ಜಾಸ್ತಿ ಇರೋರಲ್ಲಿ ನಾವು ನೋಡಬಹುದು. ಸೊ ಅದಲ್ಲದೆ ಕಫದಲ್ಲೂ ಇಯೋಸಿನೋಫಿಲ್ಸ್ ನೋಡಬಹುದು. ಫೇನೋ ಅನ್ನುವಂತಹ ಟೆಸ್ಟ್ ಇದೆ. ಬಟ್ ಬೇಸಿಕ್ ಆಗಿ ಎಕ್ಸ್ರೇ ಮತ್ತು
ಇದರಲ್ಲಿ ಈ PFT ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಥವಾ ಸ್ಪೈರೋಮೆಟ್ರಿ ಅಂತ ಏನು ಹೇಳ್ತೀವೋ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಡಾಕ್ಟರ್? ಬರೀ ನೀವು ವೀಸಿಂಗ್ ಪ್ರಾಬ್ಲಮ್ ಇರೋದಕ್ಕೆ ಅಷ್ಟೇ ಇನ್ಹೇಲರ್ ಅಷ್ಟೇ ಕೊಡ್ತೀರಾ ಹೇಗೆ ಅಂತ? ಮೊದಲನೇದಾಗಿ ಏನು ಅಂತಂದರೆ ಯಾವುದೇ ಒಂದು ಅಸ್ಥಮೆಟಿಕ್ಸ್ನ ನಾವು ಟ್ರಿಗರ್ಸ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳ್ತೀವಿ. ಟ್ರಿಗರ್ಸ್ ಅಂತಂದರೆ ಆಲ್ರೆಡಿ ಹೇಳಿದ್ದೀನಲ್ಲ, ಈಗ ಡಸ್ಟು, ಸ್ಮೋಕು, ಪಾಲನ್ ಗ್ರೈನ್ಸು ಈ ಥರದ್ದೆಲ್ಲ ಸಮಸ್ಯೆ ಇದೆ ಅಂತಂದರೆ ಅವರು ಆವರಣಗಳನ್ನ ಸ್ವಲ್ಪ ಶುಚಿಯಾಗಿ ಇಟ್ಕೋಬೇಕು, ಹೊರಗಡೆ ಹೋದಾಗ ಸರಿಯಾಗಿ ಕವರ್ ಮಾಡ್ಕೊಳ್ಳೋದು, ಈ ಥರ ನೆಸೆಸರಿ ಪ್ರಿಕಾಷನ್ಸ್ ಒಂದು ತಗೋಬೇಕಾಗುತ್ತೆ. ಆಸ್ತಮಾ ಟ್ರೀಟ್ಮೆಂಟಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಏನು ಅಂತಂದರೆ ತೊಂದರೆ ಹೆಚ್ಚಾದಾಗ, ಈ ಥರ ತುಂಬ ಜಾಸ್ತಿ ವೀಸಿಂಗ್ ಬಂದುಬಿಟ್ಟಿದೆ, ಕೆಮ್ಮು ಬಂದುಬಿಟ್ಟಿದೆ ಅಂತಂದಾಗ ಆ ಟೈಮಲ್ಲಿ ಇಮಿಡಿಯೇಟ್ ರಿಲೀಫಿಗೆ ಅಂತಂದ್ಬಿಟ್ಟು ನಾವೇನು ಮೆಡಿಕೇಷನ್ಸ್ನ ಕೊಡ್ತೀವೋ ಅವುಗಳನ್ನ ನಾವು ರಿಲೀವರ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ನೆಬಲೈಸರ್ ಅಂತ ಕೇಳಿರ್ತೀರ, ನೆಬಲೈಸೇಷನ್ ಕೊಡೋದು. ಸಮ್ಟೈಮ್ಸ್ ಒಬ್ಬೊಬ್ಬರಿಗೆ ಆಕ್ಸಿಜನ್ನು ಕೂಡ ಬೇಕಾಗುತ್ತೆ, ಯಾಕಂತಂದರೆ ಆಕ್ಸಿಜನ್ ಲೆವೆಲ್ ತುಂಬ ಡ್ರಾಪ್ ಆಗೋಯ್ತು ಅಂತಂದರೆ ಆಕ್ಸಿಜನ್ ಬೇಕಾಗುತ್ತೆ. ಆ್ಯಂಟಿಬಯೋಟಿಕ್ಕು, ಇಂಜೆಕ್ಷನ್ಸು ಇವೆಲ್ಲ ಬೇಕಾಗುತ್ತೆ. ಇವುಗಳು ಏನು ಅಂತಂದರೆ ಆ ಟೈಮಲ್ಲಿ ಉಂಟಾದಂತಹ ಸಿಂಪ್ಟಮ್ಸ್ನ ಇಮಿಡಿಯೇಟ್ಲಿ ಕಡಿಮೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ತೀವಿ. ಸೊ ಇವುಗಳನ್ನ ರಿಲೀವರ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಬಟ್ ಶರೀರ ಅಲರ್ಜಿಕ್ ಇದ್ದಾಗ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಲರ್ಜೆನ್ಸ್ ಇದ್ದಾಗ ಪದೇ ಪದೇ ಆಗೋ ಸಾಧ್ಯತೆ ಅಂತೂ ಇದ್ದೇ ಇದೆ. ಅದನ್ನು ತಡೆಗಟ್ಟಲಿಕ್ಕೆ ಅಂತಂದ್ಬಿಟ್ಟು ಇನ್ಹೇಲರ್ಸ್ನ ಲಾಂಗ್ ರನ್ನಲ್ಲಿ ಕೊಡ್ತೀವಿ. ಸೊ ಇನ್ಹೇಲರ್ಸ್ನ ಅವರು ಕ್ರಮಬದ್ಧವಾಗಿ ಪ್ರತಿ ದಿನವೂ ಪಾಲಿಸಬೇಕು. ಅವರು ಅದು ಇನ್ಹೇಲರ್ ಬಳಸೋದು ಇಂಪಾರ್ಟೆಂಟೇ, ಬಟ್ ಅದು ಸರಿಯಾದ ಪದ್ಧತಿ. ಎಷ್ಟೋ ಸತಿ ಟೆಕ್ನಿಕಲ್ಲಿ ಅವ್ರು ಮಿಸ್ಟೇಕ್ ಮಾಡಿಬಿಟ್ರು ಕೂಡ ಒಂಥರ ತೋಳುವಂತಹ ಇದು ವಿಫಲವಾಗಿ ಹೋಗುತ್ತೆ. ಓಕೆ ಸೊ ಅದನ್ನ ಕ್ಲೀನ್ ಮಾಡುವಂಥದ್ದು, ಯಾಕೆಂದರೆ ನಾನು ವೀಸಿಂಗ್ ಪ್ರಾಬ್ಲಮ್ ಇರೋರು ಇನ್ಹೇಲರ್ ತಗೊಳ್ಳೋದನ್ನ ನೋಡಿದ್ದೀನಿ. ಒಂದು ಟ್ಯಾಬ್ಲೆಟನ್ನು ಒಡೆದು ಆ ಪೌಡರ್ನ ಅದರೊಳಗೆ ಹಾಕಿ ಅದಾದಮೇಲೆ ಇನ್ಹೇಲ್ ಮಾಡ್ಕೋತಾರೆ. ಸೊ ಅದನ್ನು ಎಷ್ಟು ದಿನಕ್ಕೊಂದ್ಸತಿ ಕ್ಲೀನ್ ಮಾಡಬೇಕಾಗತ್ತೆ? ಅದು ವೆಟ್ ಇದ್ದಾಗ ಯೂಸ್ ಮಾಡಬಹುದಾ, ಡ್ರೈ ಆದಾಗಲೇ ಯೂಸ್ ಮಾಡಬೇಕು? ಯಾಕಂದರೆ ಅಲ್ಲಿ ಹಾಕಿರೋದು ನಮ್ಮ ಬಾಡಿ ಎಷ್ಟು ತಗೊಳುತ್ತೋ ಅದಕ್ಕಿಂತ ಜಾಸ್ತಿ ಆ ಒಳಗಡೆ ಹಿಡ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಸೊ ಪ್ರಾಪರ್ ತಗೊಳ್ಳುವಂಥ ವಿಧಾನ ಕೂಡ ತುಂಬ ಮುಖ್ಯ ಆಗುತ್ತೆ. ಹೌದು ಮೇಡಮ್, ಯಾಕಂದ್ರೆ ನೀವು ಇದನ್ನು ನೋಡಿದರೆ ಅದನ್ನು ನಾವು DPI ಅಥವಾ ಡ್ರೈ ಪೌಡರ್ ಇನ್ಹಲೇಷನ್ ಅಂತ ಹೇಳ್ತೀವಿ. ಅಂತಂದರೆ ಅದನ್ನು ಕ್ಯಾಪ್ಸೂಲ್ ಹಾಕಿ ಎಳ್ಕೊಳ್ಳೋದು. ಅದ್ರ ಜೊತೆಲಿ ಒತ್ತೋ ಪಂಪ್ ಕೂಡ ನೀವು ನೋಡಿರಬಹುದು. ಸೊ ಒತ್ತೋ ಪಂಪ್ನ ನಾವು ಮೀಟೆಡ್ ಡೋಸ್ ಇನ್ಹೇಲರ್ ಅಂತ ಹೇಳ್ತೀವಿ. ಎಷ್ಟೋ ಸತಿ ಸಣ್ಣ ಮಕ್ಕಳಲ್ಲಿ ಅಥವಾ ತುಂಬ ವಯಸ್ಸಾಗಿರೋರಲ್ಲಿ ಡೈರೆಕ್ಟ್ಲಿ ಯಾರಿಗೆ ತಗೊಳ್ಳೋದಕ್ಕೆ ಆಗೋದಿಲ್ವೋ ಸ್ಪೇಸರ್ ಅನ್ನುವಂತಹ ಒಂದು ಡಿವೈಸ್ಗೆ ಅದನ್ನು ಫಿಕ್ಸ್ ಮಾಡಿಬಿಟ್ಟು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಬಳಸೋದಕ್ಕೆ ಹೇಳ್ತೀವಿ. ಸ್ಪೇಸರು ಇರಲಿ ಅಥವಾ ಈ ಥರ ಡಿವೈಸ್ಗಳಿರಲಿ ಅಟ್ಲೀಸ್ಟ್ 2 ವಾರಕ್ಕೆ ಒಂದ್ಸತಿ ನಾವು ವಾರ್ಮ್ ವಾಟರಲ್ಲಿ ವಾಶ್ ಮಾಡೋದಕ್ಕೆ ಹೇಳ್ತೀವಿ. ವಾಶ್ ಮಾಡಿದ ಮೇಲೆ ಆ ಸ್ಪೇಸರ್ನ ನಾವು ಇನ್ಫ್ಯಾಕ್ಟ್ ಬಟ್ಟೆಯಲ್ಲಿ ಒರೆಸ್ಬಾರ್ದು ಒಳಗಡೆ. ಸೊ ಅದು ಸಣ್ಣದಾಗಿ ಫೈನ್ ಆಗಿ ಗೆರೆಗಳು ಫಾರ್ಮ್ ಆಯಿತು ಅಂತಂದರೆ ಆ ಒಳಗಡೆ ಮೆಡಿಕೇಷನ್ಸ್ ಅದರಲ್ಲಿ ಡೆಪಾಸಿಷನ್ ಜಾಸ್ತಿ ಆಗಿಬಿಟ್ಟು ಸರಿಯಾದ ಲೆವೆಲ್ಲು ಇದಕ್ಕೆ ಲಂಗ್ಸಿಗೆ ಡೆಲಿವರ್ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಏರ್ ಡ್ರೈಗೆ ಇಟ್ಬಿಡಬೇಕು. ಸರಿ, ಅಟ್ಲೀಸ್ಟ್ 2 ವೀಕ್ಸ್ಗೆ ಒಂದ್ಸತಿ ಅವರು ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಓಕೆ ಫ್ಲೂ ವ್ಯಾಕ್ಸಿನ್ ಅಸ್ತಮಾ ಇದ್ದವರು ತಗೋಬಹುದಾ ಹೇಗೆ ಅಂತ? ಖಂಡಿತವಾಗಿಯೂ ತಗೋಬೇಕು ಮ್ಯಾಮ್. ಯಾಕಂತಂದರೆ ಫ್ಲೂ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗರ್ಸ್. ಫಸ್ಟ್ ಕ್ವೆಶನಲ್ಲಿ ನಾನು ತಿಳಿಸಿದ್ದೆ ಅದು, ದಟ್ ಫ್ಲೂ ಟ್ರಾನ್ಸ್ಮಿಷನ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಾಮೂಲಿ ಬೇರೆ ಜನರಿಗೆ ಇನ್ಫೆಕ್ಷನ್ ಬಂದು ಹೋಯಿತು ಅಂತಂದರೆ 5 to 7 ಡೇಸಲ್ಲಿ ಅವ್ರಿಗೇನು ಪ್ರಾಬ್ಲಮೇ ಆಗೋದಿಲ್ಲ. ನಾರ್ಮಲ್ ಇನ್ಫೆಕ್ಷನ್ ಥರ ಬಂದ್ಬಿಟ್ಟು ಹೋಗ್ಬಿಡುತ್ತೆ. ಬಟ್ ಫ್ಲೂ ಆಸ್ತಮಾ ಇರೋರಲ್ಲಿ ತುಂಬ ಜೋರಾಗಿ ಎಫೆಕ್ಟ್ ಆಗುತ್ತೆ. ಸೊ ಇತ್ತೀಚೆಗೆ ನಮಗೆ ಕ್ವಾಡ್ರಿವ್ಯಾಲೆಂಟ್ ಫ್ಲೂ ವ್ಯಾಕ್ಸಿನ್ ಅಂತ ಬರುತ್ತೆ. 4 ಬೇರೆ ಥರ ವೈರಸ್ದು ಸೇರಿಸಿ ಒಂದೇ ಸಿಂಗಲ್ ವ್ಯಾಕ್ಸಿನ್ನು. ಸೊ ಇದನ್ನು ತಗೊಂಡಾಗ ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಹೊಸ ಬ್ಯಾಚ್ ವ್ಯಾಕ್ಸಿನ್ಸ್ ಬರುತ್ತೆ. ಸೊ ಹಾಗಾಗಿ ಅವರು ಆ್ಯನ್ಯುವಲ್ ಇನ್ಫ್ಲುಯೆನ್ಸಾ ಶಾಟ್ ಅಂತ ಹೇಳ್ತೀವಿ. ಅಂತಂದರೆ ಪ್ರತಿ ವರ್ಷ ಅವರು ತಗೋಬೇಕಾಗುತ್ತೆ. ಇದನ್ನು ತಗೊಂಡಾಗ ಇನ್ಫೆಕ್ಷನ್ ಇನ್ಸಿಡೆನ್ಸು ಕಡಿಮೆ ಆಗುತ್ತೆ. ಇನ್ಫೆಕ್ಷನ್ ಆದವರಲ್ಲಿ ಡಿಸೀಸ್ ಸಿವಿಯರಿಟಿ ಕೂಡ ತುಂಬಾ ಕಡಿಮೆ ಆಗೋಗುತ್ತೆ. ಸೊ ಹಾಗಾಗಿ ದೇ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ ಫ್ರಮ್ ಫ್ಲೂ ವ್ಯಾಕ್ಸಿನ್ಸ್. ಹಾಗಿದ್ರೆ ಉಸಿರಾಟದ ತೊಂದರೆ ಇದೆ, ಕೆಮ್ಮು, ಕಫ ಅಥವಾ ಅಸ್ತಮಾ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಮನೆಯಲ್ಲೇ ಏನಾದರೂ ಪ್ರಿಕಾಷನ್ಸನ್ನು ತಗೋಬಹುದಾ? ಅಂದರೆ ಹಾಸ್ಪಿಟಲ್ಗೆ ಹೋಗ್ತಾರೆ, ಮೆಡಿಸಿನ್ ಮಾಡ್ತಾರೆ, ಅದ್ರ ಜೊತೆಗೆ ಮನೆಯಲ್ಲೇ ಏನಾದರೂ ಮಾಡಬಹುದಾ? ಏನಾದರೂ ಟಿಪ್ಸ್ ಕೊಡಬಹುದಾ ಡಾಕ್ಟರ್ ಅಂತ? ಮನೆಯಲ್ಲಿ ಅದೇ ಆಲ್ರೆಡಿ ತಿಳಿಸ್ದಂಗೆ ಮನೆಯ ಆವರಣಗಳನ್ನ ಶುಚಿಯಾಗಿ ಇಟ್ಕೊಂಡಿರಬೇಕು. ಈಗ ತುಂಬ ಜಾಸ್ತಿ ಪೊಲ್ಯೂಟೆಡ್ ಅಲ್ಲಿ ಏರಿಯಾದಲ್ಲಿ ಇದ್ದಾರೆ ಅಂತಂದರೆ ಅವ್ರು ಏರ್ ಪ್ಯೂರಿಫೈಯರ್ಗಳನ್ನ ಕೂಡ ಬಳಸಬಹುದು. ಹೆಪಾ ಅಂತ ಹೇಳ್ತೀವಿ, ಹೆಪಾ ಫಿಲ್ಟರ್ಸ್ ಅಂತಂದ್ಬಿಟ್ಟು ಅದನ್ನು ಹೈಲಿ ಎಫಿಷಿಯಂಟ್ ಪಾರ್ಟಿಕ್ಯುಲೇಟ್ ಏರ್ ಫಿಲ್ಟರ್ ಅಂತಂದ್ಬಿಟ್ಟು ಅದನ್ನು ಬಳಸಿದಾಗ ಸಿಗ್ನಿಫಿಕೆಂಟ್ಲಿ ಈ ಡಸ್ಟ್ದು ಬರ್ಡನ್ನು ಇದು ಕಡಿಮೆ ಆಗುತ್ತೆ. ಅದಲ್ಲದೆ ಸ್ವಲ್ಪ ವಾರ್ಮ್ ಸ್ಟೀಮ್ ತಗೊಳ್ಳೋದು ಮತ್ತು ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡೋದು. ನಮ್ಮ ಶ್ವಾಸನಾಳಗಳಲ್ಲಿ ಏರ್ವೇ ಫ್ಲೂಯಿಡ್ ಲೈನಿಂಗ್ ಅಂತ ಇರುತ್ತೆ. ಇದ್ರ ಕೆಲಸ ಏನು ಅಂತಂದರೆ ಈ ಬ್ಯಾಕ್ಟೀರಿಯಾ, ಡಸ್ಟ್, ವೈರಸ್ ಇವುಗಳನ್ನ ಟ್ರ್ಯಾಪ್ ಮಾಡೋದು ಅದ್ರ ಕೆಲಸ. ಸೊ ತುಂಬ ತಂಗಾಳಿ ಬೀಸಿದಾಗ, ಡ್ರೈ ಏರ್ ಬೀಸಿದಾಗ ಅದು ಆ ಏರ್ವೇ
ಲೈನಿಂಗು ಡ್ರೈ ಆಗೋಗುತ್ತೆ. ಸೊ ಅದನ್ನು ಡ್ರೈ ಆಗೋಯ್ತು ಅಂತಂದರೆ ಮತ್ತೆ ಬ್ಯಾಕ್ಟೀರಿಯಾ ಎಲ್ಲ ಟ್ರ್ಯಾಪ್ ಆಗೋದಿಲ್ಲ, ಡಸ್ಟು ಟ್ರ್ಯಾಪ್ ಆಗೋದಿಲ್ಲ. ಸೊ ಇನ್ಫೆಕ್ಷನ್ ರೇಟು ಜಾಸ್ತಿ ಆಗೋಗುತ್ತೆ, ಅಸ್ತಮ ಸಿವಿಯರಿಟಿ ಜಾಸ್ತಿ ಆಗೋಗುತ್ತೆ. ಸೊ ಹಾಗಾಗಿ ಇವರು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಮತ್ತು ಚೆನ್ನಾಗಿ ನೀರು ಕುಡಿದು ಶರೀರನ ಹೈಡ್ರೇಷನ್ ಮೇಂಟೈನ್ ಮಾಡೋದ್ರಿಂದ ಇವರು ಹೆಲ್ತ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು. ಓಕೆ, ಆಸ್ತಮಾ ಇದ್ದವರು ತಣ್ಣೀರು ಕುಡಿಬಹುದಾ ಅಥವಾ ಬಿಸಿ ನೀರೇ ಕುಡಿಬೇಕು, ಫುಡ್ಡನ್ನು ಬಿಸಿ ಬಿಸಿಯಾಗೆ ತಗೋಬೇಕು, ಆ ಥರ ಏನಾದರೂ ಇದೆಯಾ ಅಂತ ಡಾಕ್ಟರ್? ಆ ಥರ ಬ್ಲ್ಯಾಂಕೆಟ್ ರೆಸ್ಟ್ರಿಕ್ಷನ್ ಏನೂ ಇಲ್ಲ ಮೇಡಮ್. ಸೊ ಆಸ್ತಮಾ ಇರೋರು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಸ್ತುವಿನಿಂದ ಅವ್ರಿಗೆ ಸಿಂಪ್ಟಮ್ ಟ್ರಿಗರ್ ಆಗ್ತಾ ಇದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರಿಗೆ ಈ ಶೆಲ್ ಫಿಶ್ ಇರಬಹುದು, ಸೀ ಫುಡ್ ಇರಬಹುದು, ಅಥವಾ ಮಶ್ರೂಮ್ಸ್ ಇರಬಹುದು, ಇದು ತಿಂದ ತಕ್ಷಣ ಅವ್ರಿಗೆ ಟ್ರಿಗರ್ ಆಗೋಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಟ್ರಿಗರ್ ಫುಡ್ ಅಲರ್ಜಿ ಇರಬಹುದು. ಫುಡ್ಡಲ್ಲಿ ಅಂತ ಮಾತ್ರ ಅಲ್ಲ, ಈಗ ಸೆಂಟ್ ಇರ್ಬೋದು, ಪರ್ಫ್ಯೂಮ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರಬಹುದು. ಅದನ್ನು ಈ ಇಂಜೆಸ್ಟೆಡ್ ಅಲರ್ಜನ್ಸ್ ಅಂತಂದರೆ ತಿನ್ನೋದ್ರಿಂದ ಅಲರ್ಜಿ ಉಂಟಾಗೋದು. ಇನ್ಹೇಲ್ಡ್ ಅಲರ್ಜನ್ಸ್ ಅಂತ ನಾವು ಉಸಿರಾಡೋದ್ರಿಂದ ಆಗೋದು. ಒಂದಿಷ್ಟು ಕಾಂಟ್ಯಾಕ್ಟ್ ಅಲರ್ಜನ್ಸ್ ಅಂತ ಕೂಡ ಟಚ್ ಮಾಡಿದ್ರೇ ಅಲರ್ಜಿ ಆಗುವಂತಹದ್ದು. ಸೊ ಇವು ಎಲ್ಲನೂ ಅವ್ರು ತಿಳ್ಕೊಂಡು ಮೋಸ್ಟ್ ಆಫ್ ದ ಟೈಮ್ ಸ್ಟಾರ್ಟಿಂಗಲ್ಲಿ ಸುಮಾರು ಜನರು ಡೈರಿ ಕೂಡ ಮೇಂಟೈನ್ ಮಾಡ್ತಾರೆ, ನನಗೆ ಇದು ಸೇರುತ್ತೆ ಇದು ಸೇರೋದಿಲ್ಲ ಅಂತಂದ್ಬಿಟ್ಟು. ಸೊ ಈ ಥರ ಡೈರಿ ಮೇಂಟೈನ್ ಮಾಡಿಕೊಂಡು ಯಾವುದೆಲ್ಲ ಅವ್ರಿಗೆ ಸೇರೋದಿಲ್ವೋ ಅದನ್ನು ಅವರು ಅವಾಯ್ಡ್ ಮಾಡಬೇಕಾಗುತ್ತೆ. ಬಟ್ ಮೊದಲಿಂದಲೇ ಕಂಟಿನ್ಯೂಸ್ ಆಗಿ ತಣ್ಣೀರು ಕುಡಿತಾ ಇದ್ದಾರೆ ಒಬ್ಬರು ಅಂತಂದರೆ ಈ ಥರ ಚಳಿಗಾಲದಲ್ಲಿ ಮಾತ್ರ ಚೇಂಜ್ ಮಾಡ್ಕೋಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ಮತ್ತು ಒಂದಿಷ್ಟು ರಾಂಗ್ ನೋಷನ್ಸ್ ಇವೆ ಒಬ್ಬೊಬ್ಬರಲ್ಲಿ. ಏನು ಅಂತಂದರೆ ಇಲ್ಲ ಹಾಲು ಕುಡಿದ್ರೆ ಕಫ ಆಗುತ್ತೆ, ಮೊಸರು ತಿಂದರೆ ಕಫ ಆಗುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಯಾರಿಗಾದರೂ ಈ ಮಿಲ್ಕ್ ಪ್ರಾಡಕ್ಟ್ ಅಲರ್ಜಿ ಮೊದಲಿಂದಲೇ ಇದೆ ಅಂತಂದರೆ ಅವರು ಖಂಡಿತವಾಗಿಯೂ ಅದನ್ನು ಅವಾಯ್ಡ್ ಮಾಡಬೇಕು. ಅದೇ ಇದರಿಂದ ಹಣ್ಣು ಹಂಪಲ, ಕಿತ್ತಲೆ ಹಣ್ಣು, ಬಾಳೆಹಣ್ಣು, ಇದರಿಂದ ಏನೋ ಸಮಸ್ಯೆ ಏನೋ ಆಗ್ಲಿಕ್ಕಿಲ್ಲ. ಓಕೆ. ಹಾಗಿದ್ರೆ ಆಸ್ತಮಾ ಇದ್ದವ್ರು ಇಂಥ ಫುಡ್ಡನ್ನೇ ತಿನ್ನಬೇಕು, ಇಂಥ ಫುಡ್ಡನ್ನೇ ತಿನ್ನಬಾರ್ದು, ಆ ಥರ ಏನೂ ಇಲ್ಲ. ಯಾವುದನ್ನಾದ್ರೂ ತಿನ್ಬೋದು, ಬಟ್ ಅವರವರ ಬಾಡಿಗೆ ಡಿಪೆಂಡ್ ಆಗಿರುತ್ತೆ. ಹೌದು. ಓಕೆ. ಆಯಿಲಿ ಫುಡ್ ಡಾಕ್ಟರ್, ಈಗ ಆಯಿಲ್ ಅಂದ್ರೆ ಎಣ್ಣೆಯಲ್ಲಿ ಜಾಸ್ತಿ ಕರಿದಂತಹ ತಿಂಡಿಗಳು ಅದು ಯಾರಿಗೂ ಒಳ್ಳೇದಲ್ಲ. ಬಟ್ ಡೆಫಿನೆಟ್ಲಿ ನೀವು ಕೇಳಿದಂಗೆ ಆಸ್ತಮಾ ಇಂಡಿವಿಜುವಲ್ಸು ಎಸ್ಪೆಷಲಿ ಈ ಥರ ಪೀರಿಯಡಲ್ಲಿ ಅದನ್ನು ಅವಾಯ್ಡ್ ಮಾಡೋದು ಉತ್ತಮ. ಓಕೆ. ಹಾಗಿದ್ರೆ ಚಳಿಗಾಲದಲ್ಲಿ ಆಸ್ತಮಾ ಹೆಚ್ಚಾಗಬಾರ್ದು, ಅದು ಟ್ರಿಗರ್ ಆಗಬಾರ್ದು ಅಂತ ಹೇಳಿದ್ರೆ ಯಾವೆಲ್ಲ ಪ್ರಿಕಾಷನ್ಸನ್ನು ತಗೋಬೇಕು, ಆ್ಯಂಡ್ ಯಾವ ಮಿಸ್ಟೇಕ್ಸ್ನ ನಾವು ಗೊತ್ತಿಲ್ಲದೆ ಮಾಡ್ತಾ ಇದ್ದೀವಿ ಅಂತ ಆಗಲೇ ನೀವು ಕಾರಣಗಳಲ್ಲಿ ಒಂದಿಷ್ಟು ಆಲ್ಮೋಸ್ಟ್ ಹೇಳಿದ್ರಿ. ಸೊ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಯಾವ ಸಣ್ಣ ಸಣ್ಣ ತಪ್ಪುಗಳನ್ನ ನಮಗೆ ಗೊತ್ತಿಲ್ಲದಂಗೆ ಮಾಡ್ತಾ ಇದ್ದೀವಿ, ಸೊ ಆಸ್ತಮಾ ಟ್ರಿಗರ್ ಆಗದೆ ಇರೋ ರೀತಿಯಲ್ಲಿ ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅಂತ? ಮೊದಲನೇದಾಗಿ ಏನು ಅಂತಂದರೆ ಸುಮಾರು ಜನರಿಗೆ ಈ ಇನ್ಹೇಲರ್ಸ್ ಕಂಟ್ರಿನೇ ಆಗೋದಿಲ್ಲ. ಇಲ್ಲ ಇದರಿಂದ ನನಗೆ ಅಡಿಕ್ಷನ್ ಆಗೋಗುತ್ತೆ, ಇನ್ಹೇಲರಲ್ಲಿ ಸ್ಟಿರಾಯ್ಡ್ ಇರುತ್ತಂತೆ, ಸೊ ಅದರಿಂದ ನನ್ನ ಶರೀರಕ್ಕೆ ಹಾನಿ ಉಂಟಾಗುತ್ತೆ, ಈ ಥರ ನೋಷನ್ಸ್. ನಾವು ಇನ್ಫ್ಯಾಕ್ಟ್ ಯಾವುದೇ ಒಂದು ಔಷಧಿನ ಕೊಟ್ಟರು ಪೇಷಂಟಿಗೆ ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಇರುತ್ತೆ, ಅದನ್ನು ನೋಡಿ ಕೊಡ್ತೇವೆ. ಈ ಪೇಷಂಟಿಗೆ ಈ ಔಷಧಿ ತಗೊಳ್ಳೋದರ ಬೆನಿಫಿಟ್ ಎಷ್ಟು, ಬೆನಿಫಿಟ್ಟು ಅದರ ಸೈಡ್ ಎಫೆಕ್ಟಿಗಿಂತ ತುಂಬ ಜಾಸ್ತಿ ಇದ್ದಾಗ ಮಾತ್ರ ಆ ಥರ ಒಂದು ಮೆಡಿಕೇಷನ್ಸ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ನಾರ್ಮಲ್ ಜನರಿಗೆ ಎಷ್ಟೇ ಸೇಫ್ ಇದ್ರೂ ನಾರ್ಮಲ್ ಜನರಿಗೆ ಇನ್ಹೇಲರ್ನ ಅಗತ್ಯ ಇರೋದಿಲ್ಲ. ಸೊ ಬಟ್ ಈ ಥರ ಆಸ್ತಮಾ ಪೇಷಂಟ್ಸು ಮನಸ್ಸಲ್ಲೇ ಆ ಥರ ಒಂದು ರಾಂಗ್ ನೋಷನ್, ಏಕೆಂದರೆ ಪಕ್ಕದ ಮನೆಯಲ್ಲವರು ಹೇಳಿರಬಹುದು, ಬೇರೆ ಯಾವುದಾದ್ರೂ ಒಂದು ಫಾರ್ವರ್ಡೆಡ್ ಮೆಸೇಜಿಂದ ತಿಳ್ಕೊಂಡಿರಬಹುದು. ಸೊ ಅವ್ರಿಗೆ ಈ ಥರ ಒಂದು ರಾಂಗ್ ಒಪಿನಿಯನ್ ಇರುತ್ತೆ, ಇದಕ್ಕೆ ಅಡಿಕ್ಷನ್ ಆಗುತ್ತೆ, ಇದರಿಂದ ನನ್ನ ಶರೀರಕ್ಕೆ ಹಾನಿ ಉಂಟಾಗುತ್ತೆ ಅಂತ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ತಾರೆ, ಇನ್ಹೇಲರ್ಸ್ನ ಸ್ಕಿಪ್ ಮಾಡ್ತಾರೆ. ಎರಡನೇದಾಗಿ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಶುಗರ್ ಪೇಷಂಟ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಇವತ್ತು ಅವ್ರದ್ದು ಶುಗರ್ ಲೆವೆಲ್ ನಾರ್ಮಲ್ ಇದೆ ಅಂತಂದ್ಬಿಟ್ಟು ಶುಗರ್ ಟ್ಯಾಬ್ಲೆಟ್ ಬಿಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಅದೇ ಥರನೇ ಆಸ್ತಮಾ ಪೇಷಂಟ್ಸು ಕೂಡ ಇವತ್ತು ನನಗೆ ಏನು ಸಿಂಪ್ಟಮ್ ಇಲ್ಲ ಹಾಗಾಗಿ ನಾನು ಇವತ್ತು ಇನ್ಹೇಲರ್ ಬಳಸೋದಿಲ್ಲ ಅಂತಂದ್ಬಿಟ್ಟು ಸುಮಾರು ಜನರು ಬಿಟ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಸೊ ಏಕಂತಂದರೆ ಸ್ವಲ್ಪ ದಿನಗಳಲ್ಲೇ ಮತ್ತೆ ತಿರ್ಗಾ ಟ್ರಿಗರ್ಸು ಶುರುವಾಗೋಗುತ್ತೆ. ಅದಲ್ಲದೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಲಾಂಗ್ ಟರ್ಮ್ ಕಂಟ್ರೋಲ್ಗೆ ಇನ್ಹೇಲರ್ಸು ಹೆಲ್ಪ್ ಆಗುತ್ತೆ. ಸೊ ಈ ಇನ್ಹೇಲರ್ ಯೂಸ್ ಇಂದ ಈ ಥರ ಅಂದ್ಕೊಳ್ತಾರೆ. ಅದಲ್ಲದೆ ಆಲ್ರೆಡಿ ತಿಳಿಸಿರೋ ಥರ ಮನೆ ಎಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಮಾಡ್ಕೊಂಡಿಟ್ಟಿರ್ತಾರೆ, ಗಾಳಿ ಒಳಗೆ ಬಂದ್ರೇ ನಮಗೆ ಚಳಿಗೆ ಟ್ರಿಗರ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಫುಲ್ಲಿ ವೆಂಟಿಲೇಷನ್ನೇ ಇಲ್ಲದೆ ಇರೋ ಹಾಗೆ ಯಾವ ರೂಮ್ ಇರುತ್ತೋ ಅಲ್ಲಿ ಇನ್ಫ್ಯಾಕ್ಟ್ ಟ್ರಿಗರ್ಸು ಜಾಸ್ತಿ ಇರುತ್ತೆ, ಫಂಗಸ್ ಬೆಳ್ಕೊತಾ ಇರುತ್ತೆ, ಎಲ್ಲ ಮೋಲ್ಡ್ಸ್ ಬೆಳ್ಕೊತಾ ಇರುತ್ತೆ. ಸೊ ಮನೆಯಲ್ಲಿ ಸಾಕು ಪ್ರಾಣಿ ಪಕ್ಷಿ ಏನಾದರೂ ಇಟ್ಕೊಂಡಿದ್ರೆ ಅದ್ರ ಶರೀರದಿಂದ ಏನು ಅನಿಮಲ್ ಡ್ಯಾಂಡರ್ ಅಂತ ಹೇಳ್ತೀವೋ ಆ ಫೈನ್ ಪೌಡರ್ ಖಂಡಿತವಾಗಿಯೂ ಬರುತ್ತೆ. ಎಸ್ಪೆಷಲಿ ಕ್ಯಾಟ್ಸ್ ತುಂಬ ಸ್ಟ್ರಾಂಗ್ಲಿ ಅಲರ್ಜಿಕ್ ಇರುತ್ತೆ. ಅವರು ಅದ್ರ ಕೂದಲಲ್ಲಿಂದ ಈಗ ಹೆಂಗೆ ಜನರಿಗೆ ಡ್ಯಾಂಡ್ರಫ್ ಥರ ಬರುತ್ತೋ ಅದೇ ಥರ ಸ್ಕಿನ್ ಫ್ಲೇಕ್ಸ್ ಮತ್ತು ಸ್ಕಿನ್ ಇದರದ್ದು ಫೈನ್ ಅನಿಮಲ್ ಡ್ಯಾಂಡರ್ ಅಂತ ಬರುತ್ತೆ. ಅದನ್ನು ಉಸಿರಾಡಿದಾಗ ಸ್ಟ್ರಾಂಗ್ ಆಗಿ ಅಲರ್ಜಿ ಇನ್ಸೈಟ್ ಆಗುತ್ತೆ. ಸೊ ಅಲರ್ಜಿ ಟ್ರಿಗರ್ ಆಗುತ್ತೆ. ಸೊ ಇವುಗಳನ್ನೆಲ್ಲ ಅವರು ಅವಾಯ್ಡ್ ಮಾಡಬೇಕಾಗುತ್ತೆ. ಅದಲ್ಲದೆ ವ್ಯಾಕ್ಸಿನೇಷನ್ನು ಟೈಮ್ಗೆ
ತಗೊಳ್ಳೋದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಒಂದಿಷ್ಟು ಜನರಿಗೆ ವ್ಯಾಕ್ಸಿನ್ ಪ್ರತಿ ಕೂಡ ಸ್ವಲ್ಪ ರಾಂಗ್ ನೋಷನ್ಸ್ ಇರುತ್ತೆ. ಸೊ ಹಾಗಾಗಿ ಸೊ ಮಿಸ್ಕನ್ಸೆಪ್ಷನ್ ಇದೆ ಅದ್ರ ಬಗ್ಗೆನೂ. Right. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈ ಅಸ್ತಮಾನ ನೀವು ಕಂಪ್ಲೀಟ್ ಕ್ಯೂರ್ ಅಂತ ಹೇಳೋದಕ್ಕಾಗುತ್ತಾ, ಇಲ್ಲ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಕ್ಕಾಗುತ್ತಾ? ಆಸ್ತಮಾನ ಕಂಟ್ರೋಲ್ ಅಷ್ಟೇ ಮಾಡ್ಕೊಳಕ್ಕಾಗುತ್ತೆ, ಕ್ಯೂರ್ ಅಂತ ಅದಕ್ಕೆ ಇರೋದಿಲ್ಲ. ಯಾಕಂತಂದರೆ ಆಸ್ತಮಾಗೆ ಬೇಕಾಗಿರುವಂತಹ ಜೀನ್ಸು ಶರೀರದಲ್ಲೇ ಇರುತ್ತೆ, ವಂಶವಾಹಿನಿಯಲ್ಲಿಂದ ಎಷ್ಟೋ ಸತಿ ಬಂದಿರುತ್ತೆ. ಬಟ್ ನಮ್ಮ ಸುತ್ತಮುತ್ತಲಿನ ಎನ್ವೈರ್ನ್ಮೆಂಟ್ ಏನಿರುತ್ತೋ ಅದು ಪ್ಲೇ ಎ ಮೇಜರ್ ರೋಲ್, ಸರಿನಾ? ಬಟ್ ಎಷ್ಟೋ ಸತಿ ನಾವು ನೋಡ್ತೀವಿ ಮಕ್ಕಳು ಹೈಯರ್ ಸ್ಟಡೀಸಿಗೆ ಅಂತಂದ್ಬಿಟ್ಟು ಬೇರೆ ಕಡೆ ಮಂಗಳೂರು, ಕೇರಳ, ಚೆನ್ನೈ ಈ ಕಡೆ ಏನಾದರೂ ಹೋದರೆ ಅಲ್ಲಿ ಹೋದಾಗ ನನಗೇನು ಸಿಮ್ಟಮ್ಸೇ ಇಲ್ಲ, ನನಗೆ ಯಾವ ದಿನ ಬೆಂಗಳೂರಲ್ಲಿ ಕಾಲಿಡ್ತೀನೋ ಅದೇ ದಿನ ಸಿಮ್ಟಮ್ ಶುರುವಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಎನ್ವೈರ್ನ್ಮೆಂಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ಎಲ್ಲಿ ತನಕ ಶರೀರದಲ್ಲಿ ಅಲರ್ಜಿ ಟೆಂಡೆನ್ಸಿ ಇದೆಯೋ, ಎಲ್ಲಿ ತನಕ ವಾತಾವರಣದಲ್ಲಿ ಅಲರ್ಜೆನ್ಸ್ ಇದೆಯೋ ಅಲ್ಲಿ ತನಕ ಈ ತೊಂದರೆ ತಪ್ಪಿದ್ದಲ್ಲ. ಸೊ ಹಾಗಾಗಿ ಅದನ್ನು ನಾವು ಕಂಟ್ರೋಲ್ ಅಷ್ಟೇ ಮಾಡ್ಕೋಬೋದು, ಅದಕ್ಕೆ ಕ್ಯೂರ್ ಅಂತ ಇಲ್ಲ. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಇವಾಗ ಏನು ಅಂತಂದರೆ ಪೇಷಂಟ್ಸು ತಮ್ಮ ಸಿಮ್ಟಮ್ಸ್ನ ಯಾವತ್ತೂ ಡೌನ್ ಪ್ಲೇ ಮಾಡಬಾರ್ದು. ಅದನ್ನು ಏನೇ ಸಿಮ್ಟಮ್ ಇರಲಿ, ಕಾಫ್ ಇರಲಿ, ಎದೆ ಕೆಮ್ಮಿರಲಿ, ಎದೆ ಬಿಗಿತಾ ಇರಲಿ, ವೀಸಿಂಗ್ ಇರಲಿ, ನಡೆದಾಗ ಆಯಾಸ ಆಗೋದಿರಲಿ, ಈ ಥರ ಯಾವುದೇ ಒಂದು ಸಿಮ್ಟಮ್ ಇತ್ತು ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಫಿಸಿಷಿಯನ್ನ ನೀವು ಮೀಟ್ ಮಾಡಿ ಆಸ್ತಮಾ ಅಂತ ಡಯಾಗ್ನೋಸಿಸ್ ಮಾಡಿದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆಸ್ತಮಾನ ಕಂಪ್ಲೀಟ್ಲಿ 100% ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೆ ಅಫ್ಕೋರ್ಸ್ ಕ್ಯೂರ್ ಇಲ್ಲ, ಬಟ್ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಕೋಬಹುದು. ಯಾವ ಮಟ್ಟಕ್ಕೆ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತಂದರೆ ಇನ್ನು ಬೇರೆ ನಾರ್ಮಲ್ ಜನರ ಥರನೇ ನಾವು ಕೂಡ ಲೈಫ್ನ ಲೀಡ್ ಮಾಡಬಹುದು. ಸೊ ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ, ಭಯ ಬೇಡ. ಓಕೆ ಓಕೆ ಸೊ ಹಾಗಾಗಿ ಒಂದು ವೇಳೆ ನಮ್ಗೆ ಉಸಿರಾಟದ ಸಮಸ್ಯೆ ಇತ್ತು ಅಥವಾ ಕಫ ಕೆಮ್ಮು ಇತ್ತು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಅವ್ರು ಅಸ್ತಮಾ ಅಂತ ಹೇಳಿದ್ರು ಕೂಡ ನೀವು ಹೇಳ್ದಂಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಬೇಕೋ ಆ ಮೆಡಿಸಿನ್ ಕೊಟ್ಟಾಗ ಅದನ್ನು ಪ್ರಾಪರಾಗಿ ತಗೋಬೇಕು. ಸೊ ಅದರಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಚಳಿಗಾಲದಲ್ಲಿ ಆಸ್ತಮಾ ಹೆಚ್ಚಾಗುತ್ತೆ, ಸೊ ಯಾವೆಲ್ಲ ತಪ್ಪುಗಳನ್ನ ನಾವು ಮಾಡ್ತಾ ಇದ್ದೀವಿ, ಸೊ ಯಾವ ರೀತಿಯಾಗಿ ಇದು ಸಿವಿಯರ್ ಆಗದಿರೋ ಥರ, ಜಾಸ್ತಿ ಟ್ರಿಗರ್ ಆಗದಿರೋ ಥರ ಯಾವ ರೀತಿ ನೋಡ್ಕೋಬೇಕಾಗತ್ತೆ ಅನ್ನೋದನ್ನ ಜನರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಯಾಕೆ ಅಸ್ತಮಾ ಹೆಚ್ಚಾಗುತ್ತೆ, ಇದಕ್ಕೆ ಕಾರಣಗಳೇನು ಮತ್ತು ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.